ಇಲ್ರಿ ಗುರುಜಿ, ನಾವು ನಮ್ಮ ಇಲ್ಲಿ ಹೆಣ್ಣಮ್ಮ ಅಂದ್ರೆ ನಮ್ಮ ಮಾವನವ್ರ ಊರಲ್ಲಿ ಇದ್ದೀವಿ ಗುರುಜಿ. ಅವ್ರ ಒಂದ್ ಮನೆ 1 ಎಕರೆ ಹೊಲ ಕೊಟ್ಟಿದ್ದಾರೆ ನಮ್ಮ ಅವರಿಗೆ. ಮಾವ ಅಂದರೆ ನಿಮ್ಮ ಅಮ್ಮನ ತಮ್ಮ. ಹಾ ಹಾ ಇಲ್ಲ ಗುರುಜಿ, ನಮ್ಮ ಅಮ್ಮನ ಅಣ್ಣರು ತಮ್ಮನರು ಗುರುಜಿ. ಬಟ್ ನಿಮ್ಮ ತಂದೆ ನಮ್ಮ ತಂದೆ 2ನೇ ಮದುವೆ ಆಗಿದೆ ಗುರುಜಿ. ಅವ್ರಿಗೂ ಕಿವಿ ಕೇಳಲ್ಲ ಕಿವಿ ಕೇಳಲ್ಲ. ಗುರುಜಿ. ತಾಯಿಗೆ ಪಿಡಿಸ್ ಬರುತ್ತೆ. ಅಲ್ಲ, ಈಗ 2ನೇ ಮದುವೆ ಆದಮೇಲೆ ನಿಮ್ಮ ಜೊತೆನೇ ಇದ್ರೆ ಅವ್ರು 2ನೇ ಮದುವೆ ಮಾಡ್ಕೊಂಡು ಬೇರೆ ಇಲ್ಲ ಗುರುಜಿ, ಅವರು ಇದು 2ನೇ ಮದುವೆ ಆಯ್ತು ಗುರುಜಿ. ಅವರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅವರು ಕುಡಿತಾ ಇದ್ದಾರೆ ಈಗ. ಅವರು ಊರು ಬಿಟ್ಟು ಬೇರೆ ಊರಲ್ಲಿ ದುಡಿತಾ ಇದ್ದಾರೆ ಗುರುಜಿ. 2ನೇ ಮದುವೆ ಆಗಿದೆ ಅವ್ರದ್ದು. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ. ಚೆನ್ನಾಗಿದ್ದೀರಾ? ಗುರುಜಿ. ಓಹೋ, ನೀವು ಅಲ್ಲಿ ಮಾತಾಡಿದ್ರಿ ಅಲ್ವಾ? ಇಲ್ಲ, ಇದೇ ಫಸ್ಟ್ ಟೈಮ್. ಬಹಳ ಸಲ ಟ್ರೈ ಮಾಡಿದೆ ಗುರುಜಿ. ಕಾಲು ಓಕೆ ಆಯ್ತು. ಓಹೋ, ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ? ಹೌದು ಗುರುಜಿ. ಆಗ್ಲಿ ಊಟ ಮಾಡಿದ್ರಾ? ಈಗ ಜಸ್ಟ್ ಊಟ ಮಾಡಿದ್ವಿ ಗುರುಜಿ. ಮಲ್ಕೋಬೇಕಂತಂದೆ ನಿಮ್ದು ಲೈವ್ ನೋಡಿ ಫೋನ್ ಮಾಡ್ತಿದ್ದೆ ಗುರುಜಿ. ಮಲ್ಕೊಬೇಕು ಅಂತ ಹೊಂಟಿದ್ರಿ? ನಿಮ್ದು ಕೇಳ್ತಾ ಮಲ್ಕೊಂಡಿರ್ತೀನಿ ಗುರುಜಿ ದಿನ ಒಂದು. ಆಯ್ತು, ಒಳ್ಳೇದಾಗ್ಲಿ. ಏನು ಮಾಡ್ಕೊಂಡಿರೋದು ಗುರುಜಿ? ನಾನು ITI ಮುಗಿಸಿ 1 ವರ್ಷ ಆಯ್ತು ಗುರುಜಿ. ಇವಾಗ ಇಲ್ಲೇ ನಮ್ಮ ಮಾವನರ ಕಡೆ ಕೆಲಸ ಹೋಗ್ತಾ ಇದ್ದೀನಿ ಗುರುಜಿ. ಸಂತೋಷ. ಅಂದ್ರೆ ಎಷ್ಟು ವಯಸ್ಸು ನಿಮಗೆ? 20 ವಯಸ್ಸು ಗುರುಜಿ. 20? ಗುರುಜಿ. ಓಹೋ, 20 ವಯಸ್ಸಾ? ಗುರುಜಿ. ಆಯ್ತು. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? 1.5 ವರ್ಷ ಆಯ್ತು ಗುರುಜಿ. ಹೌದಾ? ಗುರುಜಿ. ಏನಾದರೂ ಹಂಚಿಕೊಳ್ಳೋದಿದೆಯಾ? ಇದೆ ಗುರುಜಿ. ಹೇಳಪ್ಪ. ನಮ್ದು ಅಪ್ಪರ್ದು ಗುರುಜಿ 2ನೇ ಮದುವೆ ಆಗಿದೆ ಗುರುಜಿ. ನಮ್ಮ ತಾಯರು 1ನೇದವರು ಗುರುಜಿ. ಓಕೆ, ಅಂದ್ರೆ ನೀವು ಮೊದಲನೇ ಹೆಂಡತಿ ಮಗಳು. ಮೊದಲನೇ ಹೆಂಡತಿ ಮಗ. ಹೌದ್ರಿ ಗುರುಜಿ. ಎಷ್ಟು ಜನ ನೀವು ಮೊದಲನೇ ತಾಯಿಗೆ ಮಕ್ಕಳು? ಒಬ್ಬನೇ ಗುರುಜಿ. ಓ, ನೀವು ಒಬ್ಬರೇನಾ? ನಮ್ಮ ತಾಯಿಗೆ ಪಿಡ್ಸ್ ಬರ್ತು ಗುರುಜಿ. ಓ, ಆ ಕಾರಣಕ್ಕೆ ಅವ್ರು 2ನೇ ಮದುವೆ ಆಗಿದ್ದ? ನಮ್ಮ ಅಮ್ಮನವರೇ 2ನೇ ಮದುವೆ ಮಾಡಿ ಕೊಟ್ರು ಗುರುಜಿ. ಅಮ್ಮ ಇದಾರ? ಆರೋಗ್ಯವಾಗಿದ್ದಾರಾ? ಗುರುಜಿ, ನಾನೇ ನೋಡ್ಕೊಳ್ತಾ ಇದ್ದೀನಿ. ಓಕೆ, ಅವ 2ನೇ ಮದುವೆ ಆಗಿ ನಿಮ್ಮ ಜೊತೆನೇ ಇದ್ದಾರ, ಅವ್ರು ಬೇರೆ ಇದ್ದಾರ? ಇಲ್ರಿ ಗುರುಜಿ, ನಾವು ನಮ್ಮ ಇಲ್ಲಿ ಹೆಣ್ಣಮ್ಮ ಅಂದ್ರೆ ನಮ್ಮ ಮಾವನವ್ರ ಊರಲ್ಲಿ ಇದ್ದೀವಿ ಗುರುಜಿ. ಅವ್ರ ಒಂದ್ ಮನೆ 1 ಎಕರೆ ಹೊಲ ಕೊಟ್ಟಿದ್ದಾರೆ ನಮ್ಮ ಅವರಿಗೆ. ಮಾವ ಅಂದ್ರೆ ನಿಮ್ಮ ಅಮ್ಮನ ತಮ್ಮ? ಇಲ್ಲ ಗುರುಜಿ, ನಮ್ಮ ಅಮ್ಮನ ಅಣ್ಣರು ತಮ್ಮನರು ಗುರುಜಿ. ಬಟ್ ನಿಮ್ಮ ತಂದೆ? ನಮ್ಮ ತಂದೆ 2ನೇ ಮದುವೆ ಆಗಿದೆ ಗುರುಜಿ. ಅವ್ರಿಗೂ ಕಿವಿ ಕೇಳಲ್ಲ. ತಂದೆ ಕಿವಿ ಕೇಳಲ್ಲ ಗುರುಜಿ. ತಾಯಿಗೆ ಪಿಡಿಸ್ ಬರುತ್ತೆ. ಅಲ್ಲ, ಈಗ 2ನೇ ಮದುವೆ ಆದ್ಮೇಲೆ ನಿಮ್ಮ ಜೊತೆನೇ ಇದ್ರೆ ಅವ್ರು 2ನೇ ಮದುವೆ ಮಾಡ್ಕೊಂಡು ಬೇರೆ ಇಲ್ಲ ಗುರುಜಿ, ಅವರು ಇದು 2ನೇ ಮದುವೆ ಆಯ್ತು ಗುರುಜಿ. ಅವರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅವರು ಕುಡಿತಾ ಇದ್ದಾರೆ ಈಗ. ಅವರು ಊರು ಬಿಟ್ಟು ಬೇರೆ ಊರಲ್ಲಿ ದುಡಿತಾ ಇದ್ದಾರೆ ಗುರುಜಿ. 2ನೇ ಮದುವೆ ಆಗಿದೆ ಅವ್ರದ್ದು. ಓಕೆ, ಈಗ ನಿಮ್ಮ ತಂದೆ ನಿಮ್ಮ ಜೊತೆನೇ ಇದ್ದಾರಾ? ನಮ್ಮ ತಂದೆ ಇಲ್ಲ ಗುರುಜಿ, ಜೊತೆಯಲ್ಲಿಲ್ಲ. ಅವ್ರ ಜೊತೆ ಇದ್ದಾರೆ? ಅವ್ರ ಜೊತೆ ಇದ್ದಾರೆ ಗುರುಜಿ. ಅವರು ಸರಿ ಇಲ್ಲ ಗುರುಜಿ, ಕುಡಿದು ಆಡೋದು ಅವರಿಗೆ. ತಂದೆ ಕಿವಿ ಕೇಳಲ್ಲ, ಅವ್ರು ಕುಡುಕರು. ಅವರು ಅದೇ ಟೆನ್ಷನ್ ನಲ್ಲಿ ಅವ್ರೇನೋ ಮಾಡಿದ್ದಾರೆ ಅಂತಂದು ಅಕ್ರಮ ಸಂಬಂಧಕ್ಕೆ ಕುಡಿದು ಆಡ್ತಾ ಇರ್ತಾರೆ. ಅವರು ನಮ್ಗೆ ಫೋನ್ ಹಚ್ಚಿರ್ತಾರೆ, ನಿಮ್ಮ ಅಪ್ಪನ್ ಕರ್ಕೊಂಡು ಹೋಗಾರಪ್ಪ, ನಮ್ಗೆ ಆಗಿಲ್ಲ ಅಂತಂದ. ನಾನು ಇಲ್ಲಿ ನಮ್ಮ ಅವ್ರ ಕರ್ಕೊಂಡು ಇವ್ರನ್ನ ಇಲ್ಲೇ ನಮ್ಮ ಮಾಮನವ್ರು ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ತಾರೆ ಗುರುಜಿ. ಅವ್ರ ಕಡೆ ಕೆಲ್ಸಕ್ಕೆ ಹೋಗಿರ್ತೀನಿ. ಇಲ್ಲ ಅಂದ್ರೆ ನಾನು ಏನಾರ ಸ್ವಂತ ಮಾಡ್ಬೇಕಂತ ಓಡಾಡಿದ್ನಿ ಗುರುಜಿ. ಅದು ಏನೇನಾಗಿ ಆಗ್ಲಿಲ್ಲ ಗುರುಜಿ, ಒಬ್ಬವನಾಗಿದ್ಕೆ. ಓಕೆ, ನಿಮ್ಮ ಮಾವ ಅವರು ಸ್ವಲ್ಪ ಬೆಂಬಲ ಇದಾರಾ ನಿಮಗೆ? ಇದಾರೆ ಗುರುಜಿ, ಇದಾರೆ. ಆದ್ರೆ ಇವರು ಇಲ್ಲ ಮನೆಯಲ್ಲಿ. ಹೆಣ್ಮಕ್ಳು ಏನಾದ್ರು ಒಂದ್ ಅಂದ್ಬಿಡ್ತಾರೆ. ಓಕೆ, ಅಂದ್ರೆ ನಿಮ್ಮ ಮಾವ ಅವರ ಹೆಂಡತಿ? ಹೌದು ಗುರುಜಿ. ಓಕೆ, ಮಾವ ನಿಮ್ಮವರಾದ್ರೂ ಮಾವನ ಹೆಂಡತಿ ನಿಮ್ಮವರಲ್ಲ ಅನ್ನಂಗೆ. ಹೌದೌದು ಗುರುಜಿ, ಅದೇ ತರ ಗುರುಜಿ. ಆಯ್ತು. ನೀವೇನು ಓದಿದ್ದೀರಿ? ITI ಮುಗಿಸಿದೀನಿ ಗುರುಜಿ. ಕಂಪ್ನಿಗೆ ಹೋಗ್ಬೇಕಂದ್ರೆ ಇವ್ರನ್ನ ಬಿಟ್ಟು ಹೋಗೋದಾಗಲ್ಲ ಗುರುಜಿ. ಒಬ್ಬರ ಅಮ್ಮ ತಾಯಿಗೆ ಆಸ್ಪತ್ರೆ ತೋರಿಸಿ ಅದು ಸರಿ ಹೋಗಲ್ವಾ ಅಥವಾ ಏನು? ಎಲ್ಲ ತೋರಿಸಿದ್ವಿ ಗುರುಜಿ. ಅದು ಒಟ್ಟ ಹೋಗ್ತಾ ಇಲ್ಲ. ಅದು ಯಾವಾಗಾದ್ರೂ ಕೋಲ್ಡ್ಗೆ ಬಂದ್ಬಿಡುತ್ತೆ ಗುರುಜಿ ಪಿಡ್ಸ್. ಓಕೆ, ಆಗಾಗ ಬರೋ ಡೈಲಿ ದಿನಕ್ಕೊಮ್ಮೆನೋ ಎಲ್ಲ ಆಗಾಗ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ? ಇಲ್ಲ 2 ತಿಂಗಳ 3 ತಿಂಗಳ ಗುರುಜಿ. ಯಾವಾಗಾದ್ರೂ ಕೋಲ್ಡ್ ವಾತಾವರಣ ಅವ್ರು ಏನಾದ್ರು ಗುಳಿಗೆ ತಗೊಳೋದ್ ಬಿಟ್ರೆ ಬಂದ್ಬಿಡುತ್ತೆ ಗುರುಜಿ. ಸ್ವಲ್ಪ ಬೆಚ್ಚಗೆ ಇರ್ಬೇಕು ಅವ್ರು ಯಾವಾಗ? ಬೆಚ್ಚಗೆ ಇರ್ಬೇಕು ಗುರುಜಿ. ಬಟ್ ಈಗ ಅಯ್ಯಪ್ಪ ಚಳಿಗಾಲ ಈಗ. ಹೌದು ಗುರುಜಿ. ಇವಾಗ ಅದಕ್ಕೆ ಈಗ ಎಲ್ಲಿ ಹೋಗಿಲ್ಲ ಗುರುಜಿ. ನಾನು ಇಲ್ಲೇ ಮಾವನವ್ರ ಕೆಲ್ಸ ಇದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಗುರುಜಿ. ಅಮ್ಮ ಅಡಿಗೆ ಪಡಿಗೆ ಎಲ್ಲ ಮಾಡ್ತಾರೆ? ಇಲ್ಲ ಗುರುಜಿ, ಅವ್ರಿಗೆ ಮಾಡಿದ್ರೆ ನಮ್ಮ ಅಜ್ಜಿ ಮಾಡ್ತಿದ್ರು ಗುರುಜಿ. ಅವ್ರಿಗೆ ವಯಸ್ಸಾಗಿಬಿಟ್ಟಿದೆ.
ಅಮ್ಮ ನಾನೇ ಏನು ಮಾಡ್ತೀನಿ ಗುರುಜಿ. ಅಮ್ಮ ಏನು ಮಾಡಲ್ವಾ? ಅಮ್ಮ ಅವ್ರಿಗೆ ಅದ ಅನ್ನನೂ ಮಾಡಕ್ ಬರಲ್ಲ ಗುರುಜಿ ಅವರಿಗೆ. ಅದೇ ತರ ಸುಮ್ನೆ ಮಾಡಿರ್ತಾರೆ, ನಾನೇ ಹಿಂದಿರ್ತೀನಲ್ಲ, ನಾನೇ ಮಾಡ್ತಿರ್ತೀನಿ ಗುರುಜಿ, ನಾನೇ ಮಾಡ್ಕೊಂಡು ನಿಂದಿರ್ತೀನಿ ಒಮ್ಮೊಮ್ಮೆ. ಓಹ್! ಅಡುಗೆ ನೀವು ಮಾಡ್ತೀರಾ? ನಾವ್ ನಾಷ್ಟ ಗಿಷ್ಟ ನಾನೇ ಮಾಡ್ಕೊಟ್ಟಿರ್ತೀನಿ ಗುರುಜಿ. ಅನ್ನ ಸಾರ್ ಆದ್ರೆ ಸ್ವಲ್ಪ ಕಲಿಸಿ ಇವಾಗ ಮಾಡ್ತಾರೆ. ಓಹ್! ನಾಷ್ಟಾ ಎಲ್ಲ ಮಾಡ್ತೀರಾ ನೀವು? ಗುರುಜಿ, ಉಪ್ಪಿಟ್ಟು, ಸೂಪರ್. ಅವಲಕ್ಕಿ ಈ ತರ ಮಾಡ್ತೀನಿ. ಓಕೆ. ಅಂದ್ರೆ ನೀವು ಅಮ್ಮ ನಿಮಗೆ ಇಬ್ಬರಿಗೆ ಮಾಡ್ಕೊಳ್ಳೋದಲ್ವಾ ಅಜ್ಜಿಗೆ? ಅಜ್ಜಿಗೆ ಮಾಡ್ಕೊಡೋದು ಗುರುಜಿ. ರೇಷನ್ ನಮ್ಮ ಮಾವನವ್ರು ಕೊಡಿಸ್ತಾರೆ. ಓಕೆ. ಮೂವರಿಗೆ ಅಡುಗೆ ಮಾಡಬೇಕು ನೀವು. ಮೂವರಿಗೆ ಅಡಿಗೆ ನಿಮಗೆ ಮಾಡ್ಕೊಡ್ಸಿ. ಸಪರೇಟ್ ಮನೆ ಕೊಟ್ಟಿದ್ದಾರಾ? ಸಪ್ರೇಟ್ ಮನೆ ಇದೆ ಗುರುಜಿ. ಅವಾಗ್ಲೇ 20 ವರ್ಷ ಆಯ್ತು ಗುರುಜಿ ನಾವು ಬಿಟ್ಟು, ಅವಾಗ್ಲೇ ಸಪ್ರೇಟ್ ಆಗಿದೆ. ಆಯಿತು. ಈ ಕಡೆ ಅಮ್ಮ ಹೆಂಗಿದ್ದಾರೆ, ಅಜ್ಜಿ ಇದ್ದಾರೆ. ಇಲ್ಲಿ ಈಗ ಊರಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ. ಊರಲ್ಲೇ ನಮ್ಮ ಮಾವನವ್ರ ಕಡೆ ಕೆಲಸ ಮಾಡ್ಕೊಂಡೇ ಇದ್ದೀನಿ ಗುರುಜಿ. ಏನು ನಿಮ್ಮ ಕತೆ ಏನು ಮತ್ತೆ? ನಮ್ದು ಇವಾಗ ಅದೇ ಗುರುಜಿ, ಏನು ಇವಾಗ ಎಲ್ಲದಕ್ಕೂ ಹಾಕಿ ರಗಡ್ ಆಗ್ಬಿಟ್ಟಿದೆ ಗುರುಜಿ. ಏನಾದ್ರು ಮಾಡ್ಬೇಕಂತ, ಸ್ವಂತ ಮಾಡ್ಬೇಕಂತ ಆಡು ತಗೊಂಬಂಡೆ. ಅದರಲ್ಲಿ 30,000 ಲಾಸ್ ಆಗ್ಬಿಟ್ಟಿತ್ತು. ಎಷ್ಟು ಆಡು ತಂದಿದ್ರಿ? 2 ಆಡು ತಂದಿದ್ದು ಗುರುಜಿ. ಅದರಲ್ಲಿ ಅದು ಗುಂಪ್ನಲ್ಲಿ ಲೋನ್ ಎತ್ಬಿಟ್ಟಿದ್ದೆ. ಎಲ್ಲಿ? ಮೈಕ್ರೋ ಫೈನಾನ್ಸ್ ಅಂತಾರಲ್ಲ ಗುರುಜಿ. ಓಕೆ. ಮನೆ ತಗ ಬರ್ತಾರಲ್ಲ. ಅಲ್ಲಿ ಎಷ್ಟು ತಗೊಂಡಿದ್ರಿ? 30,000 ತಗೊಂಡಿದ್ದೆ ಗುರುಜಿ. ಅಂದ್ರೆ ಮೇಕೆ ಸಾಕಾಣಿಕೆ ಮಾಡೋಣ ಅಂತ? ಅದು ನಮ್ ಕಡೆ ಒಟ್ಟಿಲ್ಲ, ಅದಿಲ್ಲ. ಅದು ಅದರಲ್ಲೇ 4 ಎದ್ದು ಬಿಡ್ತೀವಿ ಗುರುಜಿ, ಒಂದೇ ಆಡು. ಒಂದೇ ಆಡು 4 ಮರಿ ಇತ್ತು? 4 ಮರಿ ಎದ್ದು ಬಿಡ್ತೀವಿ ಗುರುಜಿ. ಅವ್ ಕಾಲೇ ಸಾಲಿಲ್ಲ. ಓಹೋ. ಮರಿ ಉಳ್ಕೊಳ್ಳಿಲ್ವಾ? ಮರಿ ಉಳ್ಕೊಳ್ಳಿಲ್ಲ ಬಿಟ್ಟು ಒಂದೊಂದೇ ಸಾಯ ಕುಂದ್ಬಿಟ್ಟು ಮತ್ತೆ ಅದರಲ್ಲಿ ಲಾಸ್ ಆದೆ. ಅಯ್ಯೋ. GT ಇದು ಡಿಪ್ಲೊಮಾ ಮಾಡ್ಬೇಕಂತ 100 ಬಿಟ್ಟು ಗುರುಜಿ. ಅವ್ರು ಬಿಟ್ಟಿರೋದಲ್ಲ, ಅದಕ್ಕೆ ಅಲ್ಲಿ 15,000 ಕಟ್ಟಿ ಅದನ್ನ ಬಿಟ್ಟು ಬಂದೆ. 15,000 ಕಟ್ಬಿಟ್ಟು ಬಂದ್ರ? ಗುರುಜಿ. ಮತ್ತೆ ಇವ್ರು ಅಲ್ಲೇ ಅದು ಮುಂಜಾನೆ 6ಕ್ಕೆ ಚಲುವಾಗಿ ರಾತ್ರಿ 8ಕ್ಕೆ ಬಿಡ್ತಿದ್ವಿ. ಇದು ಬೆಳಗ್ಗೆ 8:30 ಸ್ಟಾರ್ಟ್ ಆಗಿ ಸಾಯಂಕಾಲ 6ಕ್ಕೆ ಬಿಡ್ತಿತ್ತು ಗುರುಜಿ. ನಮ್ಮ ಊರ್ಲಿಂದ 40 ಕಿಲೋಮೀಟರ್ ಇದೆ ಸಿಟಿ. ಕಷ್ಟ. ಮತ್ತೆ ಇವ್ರು ಹಿಂಗ್ ಮಾಡಕ್ ಕುಂತ್ಬಿಟ್ರು. ಮತ್ತೆ ಅಲ್ಲಿ ಬಿಟ್ಟು ITI ಇಲ್ಲೇ ಸಮೀಪದಲ್ಲಿ ITI ಮಾಡ್ಕೊಂಡು ಕಂಪ್ನಿಗೆ ಹೋಗ್ಬೇಕಂದ್ರೆ ಹಿಂಗ ಗುರುಜಿ. ಈಗ ಏನ್ ಮಾಡ್ಬೇಕಂತ ಹೇಳ್ತಾ ಇಲ್ಲ ಗುರುಜಿ. ಒಂದು ಮೊಬೈಲ್ ರಿಪೇರಿ ಅಲ್ಲಿ ಹಾಕಿದೀನಿ, ಅದು ಕರಿತೀನಿ ಅಂದ್ರೆ ಗುರುಜಿ. ಅವ್ರು 1 ವರ್ಷ ಆಯ್ತು ಕರೆದಿಲ್ಲ. ಅಂದ್ರೆ ಈಗ ಎಲ್ಲಿ ಏನೇ ಹುಡುಕಿದ್ರು ನಿಮ್ ಸುತ್ತಮುತ್ತನೇ ಹುಡುಕ್ಬೇಕು ಈಗ ನೀವು? ಗುರುಜಿ, ಇಲ್ಲೇ ಹುಡುಕ್ಬೇಕು. ಯಾಕಂದ್ರೆ ಇವ್ರ ಮನೆಯಲ್ಲಿ ಹಿರಿಯರಿದ್ದಾರೆ ಅಥವಾ ಅವರು ಅಮ್ಮನ ನೋಡ್ಕೊಳ್ಬೇಕು. ಹೌದು ಗುರುಜಿ. ಅದೀಗ ಕೆಲ್ಸಕ್ಕೆ ಹೋದ್ರು ತಾನೇ, ಅಮ್ಮಂಗ್ ಸಡನ್ ಆಗಿ ಅಲ್ಲಿ ಏನೋ ಆದ್ರೆ ಅಲ್ಲಿ ಯಾರು ಇದ್ದಾರೆ? ಇಲ್ಲಿ ಆ ಕಡೆ ನಮ್ಮ ಮನೆ ಅಪೋಸಿಟ್ ನಮ್ಮ ಮಾವನವ್ರ ಮನೆ ಇದೆ ಗುರುಜಿ. ಅವ್ರು ಇರ್ತಾರೆ, ಒಂದ್ಸಲ ಅಲ್ಲಿ ನೋಡ್ಕೊಂಡಿರ್ತಾರೆ. ಅಷ್ಟು ಹಂಗಂದ್ರೆ ಏನಾಗಲ್ಲ ಗುರುಜಿ. ಓಕೆ. ಹೋಗ್ಬೋದು. ಬೆಳಿಗ್ಗೆ ಒಂದು 9 ಗಂಟೆಗೆ ಹೋಗಿ ಒಂದು 5 ಗಂಟೆಗೆ ಬರೋದು, ಯಾವ್ದಾದ್ರು ಕೆಲಸ ಹುಡುಕೊಬೇಕು ಅಂತ. ಹೌದು ಗುರುಜಿ, ಹುಡ್ಕೋಬೇಕು. ಸೊ ಸ್ವಂತ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಕೈ ಸುಟ್ಟುಕೊಂಡೆ ಅಂತ ನೀವು? ಸ್ವಂತ ಮಾಡ್ಲಿಕ್ಕೆ ಕೈ ಸುಟ್ಕೊಂಡೆ ಗುರುಜಿ. ಹ್ಮ್. ಅಲ್ಲಿ ದೇವರು ಪೂಜಾರಿ ಗುರುಜಿ ನಾವು. ಇದು ಮನಾಪುರಲ್ಲಿ ಅಂತದ್ದು ದೇವ್ರದು. ಬೀರಲಿಂಗೇಶ್ವರ ಅಂತ ಪೂಜಾರಿ ಗುರುಜಿ ನಾವು. ನೀವು ಪೂಜೆ ಮಾಡ್ತೀರಾ? ನಮ್ಮ ಅಪ್ಪರಿಗೆ ನಮ್ಮ ಅಜ್ಜ ಪೂಜೆ ಮಾಡ್ತಿದ್ರು ಗುರುಜಿ. ಅವ್ರು ತೀರ್ಕೊಂಡು 4 ವರ್ಷ ಆಯ್ತು. ಇವಾಗ ನಮ್ಮ ಕಾಕ ಪೂಜೆ ಮಾಡ್ತಾರೆ. ಅಂದ್ರೆ ಚಿಕ್ಕಪ್ಪ? ನಮ್ಮ ಚಿಕ್ಕಪ್ಪ ಪೂಜೆ ಅವರೇ ಪೂಜೆ ಮಾಡ್ತಾರೆ. ನಾನು ಅಮಾಸೆ ಜಾತ್ರೆ ಹೋಗಿರ್ತೀನಿ ಗುರುಜಿ. ಹೋಗಿ ಪೂಜೆ ಇದನ್ನ ಮಾಡಿ ಬರ್ತೀನಿ ಗುರುಜಿ. ನಾನು ಸೇವೆ ಮಾಡಿ ಬರ್ತೀನಿ. ನಮ್ಮ ಅಪ್ಪರು ಅಲ್ಲಿರ್ತಾರೆ ಗುರುಜಿ. ಏನ್ ಮಾಡಕ್ ಹೋದ್ರು ಎಲ್ಲ ಕೈ ಸುಟ್ಕೊಳ್ಳೋ ಕೆಲಸ ಆಗ್ತಾ ಇದೆ ಗುರುಜಿ. ಆಯ್ತು. ಈಗ ನೋಡಪ್ಪ, ಬೇರೆ ಮಕ್ಳಂಗೆ ನಿನ್ನ ಪರಿಸ್ಥಿತಿ ಇಲ್ಲ. ನಿಂದು ಇಲ್ಲಿ ತಾಯಿ ನೋಡ್ಕೊಳ್ಬೇಕು ಅಥವಾ ಏನೋ ನಿಂದೊಂದು ವಿಚಿತ್ರ ಜೀವನ ಆಗಿದೆ, ಪರವಾಗಿಲ್ಲ. ಅದೊಂದು ತಾಯಿ ಸೇವೆ. ಆದರೆ ನಾನು ಹೇಳೋದು, ಏನೇ ಮಾಡಬೇಕು ಅಂದರೂ ಕೂಡ ತಡೆಯಪ್ಪ, ನಮ್ಮ ತಂದೆದೋ ಯಾರ್ದೋ ದಿನಸಿ ಅಂಗಡಿ ಇತ್ತು, ನಂದು ಡಿಗ್ರಿ ಮುಗಿದ ತಕ್ಷಣ PUC ಮುಗಿದ ತಕ್ಷಣ ಅವ್ರ ಜೊತೆ ಸೇರಿಕೊಂಡು ಒಂದು 2-3 ವರ್ಷ ಚೆನ್ನಾಗಿ ಕೆಲಸ ಕಲಿತು ಅದನ್ನೇ ಮುಂದುವರ್ಸ್ಕೊಂಡು ಹೋದೆ ಅಂತ ಹೇಳುವ ಯಾವುದೋ ಒಬ್ಬ ಸೇಟು ಹುಡುಗನಂತೆ ನಿನ್ನ ಜೀವನ ಇಲ್ಲ. ಅಲ್ಲಿ ನಿಂಗೆ ಅನುಭವ ಇಲ್ಲ, ಹಿಂದೆ ಯಾರು ಮಾಡಿದ್ದಿಲ್ಲ, ಅಂಥದ್ದೊಂದು ಬೆಂಬಲ ಇಲ್ಲ, ಹಿನ್ನೆಲೆ ಇಲ್ಲ, ಏನೂ ಇಲ್ದಾಗ ಅದು ಯಾವುದೇ ಚಪ್ಪಲಿ ಹೊಲಿಯೋದೇ ಆಗಲಪ್ಪ, ಒಂದಷ್ಟು ವರ್ಷ ಒಬ್ಬರ ಕೈ ಕೆಳಗಡೆ ಇದ್ದು ಆಮೇಲೆ ನಾವು ಅಲ್ಲಿ ಕೂತ್ಕೊಬೇಕು. ಏನೂ ಇಲ್ಲ. ಈಗ 20 ವರ್ಷ ಅಲ್ವನಪ್ಪ, ಮನಸ್ಸು ಮಾಡಿ. ಈಗ ಯಾವುದೇ ನಿನಗೆ ಒಂದು ಸ್ವಂತ ಮಾಡ್ತೀನಿ ಅನ್ನೋ ಇಚ್ಛೆ ಇದ್ರೂ ಕೂಡ ಅದೇ ಕೆಲಸ ಮಾಡ್ತಿರುವವರ ಕೈ ಕೆಳಗಡೆ ಒಂದು 2-3-4 ವರ್ಷ ದುಡಿಬೇಕು. 4 ಕಾಸು ಆಗುತ್ತೆ, ಅನುಭವವೂ ಬರುತ್ತೆ. ಆಗ ನೀವು ಎಷ್ಟು ಹಾಕ್ಬೇಕು, ಏನು ಮಾಡಬೇಕು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅದನ್ನ ಬಿಟ್ಟು ನಾನು ಈಗಲೇನೋ ಮಾಡೋಕೆ ಹೋಗ್ತೀನಿ, ಕೆಲಸ ಮಾಡಬೇಕು ಅನ್ನೋ ಇಚ್ಛೆ ಬಹಳ ಶ್ರೇಷ್ಠವಾದದ್ದೇ. ಆದರೆ ಸ್ವಂತ ಅಂತ ಬಂದಾಗ, ಈಗ ನೋಡಪ್ಪ, ಇವತ್ತಿಗೆ ನಾವು ಆಶ್ರಮ ಮಾಡಿ ಅಥವಾ ನಾನೇನು ಸ್ವಂತ ಇದನ್ನೇನು ಮಾಡ್ತಾ ಇದ್ದೀನಿ,
ಈ ಕೆಲಸವನ್ನ ಒಂದು 5 ವರ್ಷ ನಾನು ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಬಂದವನು. ಓಹ್! ಇವತ್ತಿಗೆ ಇಲ್ಲಿ ಯಾರೋ ಎಡಿಟರ್ ಇಲ್ಲ ಅಥವಾ ಇಲ್ಲೇನೋ ಇಂಟರ್ವ್ಯೂ ಏನು ಅಥವಾ ಬೇರೆ ಏನೋ ವಿಚಾರಗಳಿಲ್ಲ. ನಂಗೆ ಮಾಡ್ಕೊಳ್ಳೋದು ಗೊತ್ತು. ಯಾಕಂದ್ರೆ ನಾನು ಅದನ್ನ ಮಾಡಿದ್ದೀನಿ. ಹೌದು ಗುರೂಜಿ. ಅಂದರೆ ಯಾವುದೇ ಆಗಲಪ್ಪ, ಎಲ್ಲೋ ಅಪರೂಪ. ಈಗ ನಿಮಗೆ ನಾನು ಮೊದಲೇ ಹೇಳ್ದಂಗೆ ನಿಮ್ಮ ತಂದೆ ಯಾರೋ ಹಿರಿಯರು ಆ ಥರದ್ದು ಮಾಡಿಕೊಂಡು ಬೆಳಗ್ಗೆದ್ರೆ ನೀವು ಅದನ್ನೇ ನೋಡ್ತಾ ಇದ್ರಿ ಅಂದರೆ ನಿಮಗೆ ವ್ಯಾಪಾರದ ಬಗ್ಗೆ ಹಾಳಾಗಲ್ಲ ಗೊತ್ತಿರೋದು. ಯಾಕಂದ್ರೆ ಹಿರಿಯರು ಮಾಡ್ತಿದ್ರಲ್ಲ ಆದ್ರೂ ನೋಡಿದ್ದೀರಿ. ಗುರೂಜಿ ಒಬ್ಬ ಮಗ ಆದ್ಮೇಲೆ ತಂದೆ ಆದ್ರೂ ತಾಯಿ ಒಬ್ಬರಾದ್ರೂ ಶಾಣೆ ಇರ್ಬೇಕು ಗುರೂಜಿ, ಇಲ್ಲಾಂದ್ರೆ ನಮ್ ಜೀವನ ಹೇಳ್ಬಿಡೋದು ಗುರೂಜಿ, ಆ ತರ ಆಗ್ತಾ ಇತ್ತು. ಹೌದಪ್ಪ, ಸತ್ಯ. ನೀನು ಹೇಳ್ದಂಗೆ ಗುರೂಜಿ. ಹೆತ್ತವರು ಒಬ್ಬರಾದ್ರು ಒಬ್ ಇಬ್ಬರಲ್ಲಿ ಒಬ್ಬರಾದರೂ ತಡೆಯಪ್ಪ ನಮ್ಮ ಮಗಂದು ಅವ್ರು ಏನು ದುಡ್ದು ಹಾಕೋದು ಬೇಡ, ಒಂಚೂರು ಜೊತೆ ನಿಂತ್ಕೊಳ್ಳೋ ಜೀವ ಬೇಕು. ಹೌದು ಆದರೆ ಗುರೂಜಿ. ಯೋಚನೆ ಮಾಡು, ಈ ಹುಟ್ಟುತ್ತಾನೇ ತಂದೆ ತಾಯಿನ ಕಳ್ಕೊಂಡಿರೋ ಮಕ್ಳ ಕಥೆಯನ್ನು. ಈಗ ಹೌದು ನಿಮಗೆ ಗುರೂಜಿ. ಅಟ್ಲೀಸ್ಟ್ ಇಲ್ಲಿ ಯಾರೋ ಅಜ್ಜಿ ಮಾವ ಇಲ್ಲಿ ಯಾರೋ ಇದ್ದಾರೆ, ಹೌದು ಗುರೂಜಿ. ಕಣ್ಮುಂದಿದ್ದಾರೆ ತಾಯಿ. ಹೌದು ಗುರೂಜಿ. ಈಗ ನಿಮ್ಮ ಪ್ರಶ್ನೆಯೂ ಹೌದು. ಹೌದಲ್ವಾ, ಇಬ್ಬರಲ್ಲಿ ಒಬ್ಬರಾದರೂ ಒಂಚೂರು ಶಾಣೆಯಾಗಿ ಬುದ್ಧಿವಂತರಾಗಿ ಒಂದು 4 ಕಾಸು ಕೂಡಿಟ್ಟು ಏನೋ ನನಗೊಂದು ದಾರಿ ಮಾಡಿದರೆ ನಾನು ಅಲ್ಲಿಂದ ಆಚೆ ಕಟ್ಟಿಕೊಂಡು ಹೋಗ್ತಿದ್ದೆ ಸಾಮ್ರಾಜ್ಯ. ಹೌದು ಹೌದು, ಗುರೂಜಿ. ಅದು ಹೌದು. ಬಟ್ ಅದಕ್ಕಿಂತ ಇನ್ನೂ ಈ ಕಡೆ ಹಿಂದೆ ತಿರುಗಿ ನೋಡಿದಾಗ ಮಾವಾರ ಬೆಂಬಲ ಇಲ್ಲ, ಅವ್ರ ಅಮ್ಮನ ಕಡೆ ಬೆಂಬಲ ಇಲ್ಲ, ಅಪ್ಪನ ಕಡೆ ಬೆಂಬಲ ಇಲ್ಲ, ಅಪ್ಪ ಅಮ್ಮ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಈ ಅನಾಥ ಅನ್ನೋ ಪಟ್ಟ ಹೊತ್ಕೊಂಡ್ ಬದುಕ್ತಾವ್ರಲ್ಲ, ಅವ್ರ ಕತೆ ಏನು ಮತ್ತೆ? ಗುರೂಜಿ ಆದ್ರೂ ಅವ್ರಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಬೇರೆ ಕಡೆ ಆದ್ರೂ ದುಡಿದು ಇದನ್ ಮಾಡ್ಬೇಕು ಅನ್ಸುತ್ತೆ ಗುರೂಜಿ. ಇದು ಊರಲ್ಲಿದ್ದು ಏನ್ ಅದು ಮಾಡ್ಬೇಕಂತಾನೆ ಹಂಗೆ ವೈತಲ್ ಗೊತ್ತು. ನಮ್ಮ ಪಾಲಿಂದ ಒತ್ಕೊಂಡು ಬಂದು ಅನಾಥಂದು ಅವನದೊಂದು ಕಷ್ಟ, ಈ ಎಲ್ಲ ಹೌದು. ಇರೋದು ಇವನದೊಂದು ಕಷ್ಟ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ, ನಿಮ್ಮದೇ ಯಾರೋ ಫ್ರೆಂಡ್ ತಂದೆ ತಾಯಿ ಚೆನ್ನಾಗಿ ಮಾಡಿ ಇಟ್ಟಿರ್ಬೋದು, ನಿಮ್ಮ ಫ್ರೆಂಡು ಅದನ್ನ ಅನುಭವಿಸ್ತಿರ್ಬೋದು. ಒಂದೊಂದ್ ಸಾರಿ ಆದ್ರೆ ಗುರೂಜಿ ಊಟ ಇಲ್ಲ ಅಂದ್ರೆ ಬಿಸ್ಕಿಟ್ ತಿಂದು ಮಲ್ಕೊಂಡಿರ್ತೀನಿ ಗುರೂಜಿ, ಹೇಳ್ಬಾರ್ದು. ಆ ರಾತ್ರಿ ಬಿಸ್ಕಿಟ್ ತಿಂದು ಮಲ್ಕೊಂಡಿರ್ತೀನಿ ಗುರೂಜಿ. ಹೌದಯ್ಯ, ಆಗುತ್ತೆ. 20 ವಯಸ್ಸಿಂದ ನೀನೊಂದು 30ವರೆಗೂ ಇಂಥವೆಲ್ಲ ನೋಡಿ. ಈ ಬಿಸ್ಕೆಟ್ ತಿಂದು ಮಲಗದೆ, ಊಟ ಇಲ್ಲದೆ ಮಲಗದೆ, ಇವೆಲ್ಲ ಇದಾವಲ್ಲಪ್ಪ, ನಿನ್ನನ್ನು ನಿಜವಾಗಿಯೂ ಒಬ್ಬ ಅದ್ಭುತ ಮನುಷ್ಯನಾಗಿ ನಿನ್ನನ್ನು ಸೃಷ್ಟಿ ಮಾಡ್ತವೆ. ಯಾಕಂದರೆ ಈಗ ಅನುಭವಿಸುವ ಹಸಿವು, ಅವಮಾನ, ಕಡು ಕಷ್ಟಗಳು, ನಿರಂತರ ಸೋಲು, ಒಂದೋ ಇದಕ್ಕೆಲ್ಲ ಹೆದರಿ ಸಾಯೋರ್ದೊಂದು ಪಗಡ. ಹೌದು ಗುರೂಜಿ. ಇವನ್ನೆಲ್ಲ ಎದುರಿಸಿ ನಿಂತು ಅನುಭವ ಪಡ್ಕೊಂಡು ಈ 5 ವರ್ಷ ಆಗದೆ ಇರೋದು ಮುಂದೆಲ್ಲೋ 6 ತಿಂಗಳೊಳಗಡೆ ಗೆದ್ದು ಬಿಡ್ತೀಯ. ಯಾಕಂದ್ರೆ ಆ ಸುಂದರ ಕ್ಷಣ ಬರ್ಲಿಕ್ಕೆ ಹಿಂಗೆ ಚಿಟಿಕೆ ಹೊಡೆದಂಗೆ ಬಂದ್ಬಿಡುತ್ತೆ. ಬಟ್ ನಮಗೆ ತಾಳ್ಮೆ ಇರಬೇಕು. ಒಟ್ಟ ದುಡ್ಡು ಒಂದ್ ಇಂದ್ರಲ್ ಗುರುಜಿ, ಏನ್ ಅದು ಹೆಂಗ್ ಲೆಕ್ಕ ಹೋಗುತ್ತೋ ಅದು ದುಡ್ಡು ಬಂದ್ರೆ ಏನ್ ಅನ್ಸುತ್ತೆ, ಏನಾರು ಮಾಡ್ಬಿಟ್ರೆ ಕೈ ಏನು ಸುಟ್ಕೊಂಡ್ಬಿಡ್ತೀನಿ ಇಲ್ಲ, ಲೆಕ್ಕ ಸಿಕ್ಕಿರಲ್ಲ ಅಷ್ಟೇ. ಈಗ ನೀನು ದುಡಿಯೋ ದುಡ್ಡನ್ನ ಜೇಬು ತೂತಾಗಿ ಎಲ್ಲೋ ಉದುರಿಸ್ಕೊಂಡೆ ಅನ್ಬತ್ತಿಲ್ಲ, ಅಥವಾ ಇಲ್ಲ ಗುರುಜಿ. ಇನ್ಯಾರಿಗೂ ದಾನ ಧರ್ಮ ಮಾಡಿಯೂ ಬರ್ತಿಲ್ಲ. ಇಲ್ಲ ನೀನು ಗುರುಜಿ. ದುಡಿಯೋದೆಷ್ಟು, ನೀನು ಖರ್ಚು ಎಷ್ಟು, ಅದು ನಿಂಗೆ ಲೆಕ್ಕ ಇರಬೇಕು. ಏನು ಅದೇ. ಇಲ್ಲ, ಅಲ್ಲೇ ಹೋಗ್ತಾ ಇರುತ್ತೆ. ಆದರೆ ಜೇಬಲ್ಲಿ ನಿಲ್ತಾ ಇಲ್ವಲ್ಲ ಅಂತ. ಬಟ್ ಹಾಗೆ ಗುರುಜಿ. ನೋಡಿದ್ರೆ ಸೂಕ್ಷ್ಮವಾಗಿ ನನ್ನ ಮನೆಗೆ ಖರ್ಚು ಮಾಡಿರ್ತೀನಿ ನಾನು. ಹೌದು ಗುರುಜಿ. ಹಾಗೆ ನಾನು ಹಂಗೆ ಹೇಳೋಕ್ಕೂ ಆಗಲ್ಲ. ಅದು ನಿಲ್ತಾ ಇಲ್ಲ. ಯಾಕಂದರೆ ಆಯಿತು, ನಾನು ಮನೆಯವರೆಲ್ಲ ಊಟ ಮಾಡೋದು ಬಿಟ್ಟರೆ ಜೇಬಲ್ಲಿ ಕಾಸು ನಿಲ್ಲುತ್ತೆ. ಹೌದು. ಪ್ರಾಣ ಇರಬೇಕಲ್ಲಪ್ಪ. ಹಾಗಾಗಿ ಏನು ಈಗ ಇದ್ದಿದ್ದೆ ಈ ಪ್ರಶ್ನೆಗಳೆಲ್ಲ ಬಂದಿದ್ದೆ 20 ವಯಸ್ಸಲ್ಲಿ. ಏನು ಯಾಕಂದರೆ ನಾನು ಅದೇ ಸ್ಥಿತಿಯಿಂದ ಬಂದಿದ್ದನಪ್ಪ. ನಾನು PUC ಓದಬೇಕಾದ್ರೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. 3,000 ಸಂಬಳಕ್ಕೆ ದುಡಿತಾ ಇದ್ದೆ. ಅಂದರೆ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದಿಂದ ಹಿಡಿದು, ಪೇಪರ್ ಹಾಕಿದ್ರಿಂದ ಹಿಡಿದು, ಅಥವಾ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಿಂದ ಹಿಡಿದು, ನನ್ನ 24-23 ವಯಸ್ಸಿನವರೆಗೂ ನಾನು ಬೇರೆಯವ್ರ ಕೆಳಗಡೆ ಕೆಲಸ ಮಾಡಿದೆ. ಗುರುಜಿ. ಆವಾಗ ನನಗೊಂದು ಐಡಿಯಾ ಬಂತು, ಓಕೆ ನಾನೇನೋ ಸ್ವಂತ ಮಾಡ್ಬೋದು. ಅಂದರೆ ಆ 7-8 ವರ್ಷ 5-6 ವರ್ಷದ ಅನುಭವ ಇದೆಯಲ್ಲ, ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ಕೊಂಡು ಬೈಸ್ಕೊಂಡು ಊಸ್ಕೊಂಡು, ಇವತ್ತಿಗೆ ನಾನು ಒಬ್ರಿಗೆ ಯಾರಿಗೋ ಗುರು, ಒಬ್ರಿಗೆ ಯಾರಿಗೋ ಅಣ್ಣ, ಒಬ್ರಿಗೆ ಯಾರಿಗೋ ದೇವರು, ಇನ್ನೇನು ಅಂತ ಪಾಪ ಜನರು ಪ್ರೀತಿಯಿಂದ. ಇದೇ ನಾನು ಎಷ್ಟು ಹೇಳಕ್ಕೆ ಹೋಗ್ಬಾರ್ದು. ಬಟ್ ನಾನು ಏನು ಮಾಡ್ತಿದ್ದೆ ಗೊತ್ತೇನು, 8,000 ಸಂಬಳ ಕೊಡ್ತಿದ್ರ, ನಾ ಬಸ್ ಪಾಸ್ಗೆ 1,500 ಹೊಂಟೋಗೋದು, ಇನ್ನು 7,000. ಆ 7,000ದಲ್ಲಿ ಬೆಳಿಗ್ಗೆ ಊಟ, ಸಂಜೆ ಊಟ. ಯಾಕಂದರೆ ನಾನು ಅಮ್ಮನೊಬ್ಬರನ್ನೇ ಮನೇಲಿ ಬಿಟ್ಬಿಟ್ಟು ನಾನು ಅಲ್ಲಿ ಬೆಂಗಳೂರಲ್ಲಿ ಬನಶಂಕರಿ ಅಂತ ಅಲ್ಲೊಂದು ನೈಟ್ ಡ್ಯೂಟಿ ಕೆಲಸಕ್ಕೆ ಸೇರಿದ್ದೆ. ಅವರೊಂದು ಪುಟ್ಟ ಮನೆ ಕೊಟ್ಟಿದ್ರು, ಅಲ್ಲಿ ಹೋಗಿ ಸೇರ್ಕೊಳೋದು. ಅಲ್ಲಿ ಏನು ಯಾರು ಅಡುಗೆ ಮಾಡಿಕೊಡ್ತಿಲ್ಲ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ನಾವೇ ಊಟಕ್ಕೆ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡು ಬಂದು ಕೆಲಸ ಮಾಡಬೇಕಿತ್ತು. ಕೊಡೋ 8,000, ಅದರಲ್ಲಿ 1,200 ಬಸ್ ಪಾಸೇ ಹೋಗುತ್ತೆ. ಇನ್ನು ಉಳಿದಿರೋ ಒಂದು 6,500 ಅಂದ್ಕೊಳ್ಳೋಣ. ಅಷ್ಟು ನಾನು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಊಟ ಮಾಡಿದ್ರೆ ತಿಂಗಳು ಊಟಕ್ಕೆ 3 ಹೊತ್ತು ಊಟಕ್ಕೆ ಅಂದರೆ ಒಂದು ಹೊತ್ತಿಗೆ 40 ರೂಪಾಯಿ, ಒಂದು ಹೊತ್ತಿಗೆ 40 ರೂಪಾಯಿ, ಒಟ್ಟು 3 ಹೊತ್ತು 80 ರೂಪಾಯಿ ಅಥವಾ 110 ರೂಪಾಯಿ, 40 ಓಕೆ, ಒಂದು 120 ರೂಪಾಯಿ ಒಂದು ದಿವಸಕ್ಕೆ ಊಟಕ್ಕೆ ಖರ್ಚಾಗುತ್ತೆ.
ಅದು ತಿಂಗ್ಳಿಗೆ 3,000-4,000 2,000-3,000 ಹೋಗ್ಬಿಟ್ರೆ ನನ್ನ ಮನೆಗೆ 5,000 ಕೊಡೋದಾ? ಇಲ್ಲ ಇಲ್ಲ ಹಂಗೆಲ್ಲ ಆಗಬಾರ್ದು ಅಂತ ನಾನೇನು ಮಾಡೀನಿ, ಈ ಗುಲ್ಕನ್ನು ಬ್ರೆಡ್ಡು ತಂಬಿಟ್ಟು ಹೌದ್ರಿ ಇಟ್ಕೊಂಡು ಬೆಳಿಗ್ಗೆ ತಿಂಡಿ ಮಾಡ್ಕೊಳ್ಳೀನಿ ಒಂಚೂರು ಏನು ಚೆನ್ನಾಗಿ ₹40 ಕೊಟ್ಟು ಚಂದ ಊಟ ಮಾಡೀನಿ. ಮಧ್ಯಾಹ್ನದೊತ್ತು ಗುಲ್ಕನ್ನು ಬ್ರೆಡ್ಡು ಈ ಚಾಕಲ್ಲಿ ಕುಯ್ದುಬಿಟ್ಟು ಬ್ರೆಡ್ ಮಧ್ಯೆ ಗುಲ್ಕನ್ನು ಹಾಕ್ಬಿಟ್ಟು ತಿಂತಾರಲ್ಲಯ್ಯ, ಹ್ಮ್ ಗುರುಜಿ. ಹಂಗೆ ಮಧ್ಯಾಹ್ನ ಕಂಡಿಡ್ಕೊಂಡಿದ್ದೆ. ಸಂಜೆ ಒಂಚೂರು ಒಂದು ₹20-30 ಏನಾರು ತಿಂದ್ಬಿಟ್ಟು ಮನಿಕೊಂಬಿಡೋದು. ಅಂದರೆ ಇದೆಲ್ಲ ಹೆಂಗೆ ಎತ್ತಾಕ್ತು ಅಂದರೆ ನನ್ನ 1.5 ಲಕ್ಷ ಆಸ್ಪತ್ರೆಲಿ ಕಟ್ಟಿ ಅಪೆಂಡಿಕ್ಸ್ ಆಗಿ ಗ್ಯಾಸ್ಟ್ರಿಕ್ ಆಗಿ ಆಮೇಲೆ ಅರ್ಥ ಆಯಿತು ನಾನು ಎಂಥ ದಡ್ಡ ಕೆಲಸ. ಆಮೇಲೆ ಕೆಲಸ ಎಲ್ಲ ಬಿಟ್ಬಿಟ್ಟು ಯಪ್ಪ, ಯಾಕಂದ್ರೆ ನಿದ್ದೆ ಇಲ್ಲ, ಸರಿ ನನಗೂ ಊಟ ಅದೇ ಇಲ್ಲ. ತರ ಆಗಿದೆ ಗುರುಜಿ. ಹೊರಗಡೆ ಇದು ನೈಟ್ ಇದು ಆಗತ್ತಾ ಅಂತ ಹೊರಗಡೆ ರೈಸ್ ತಿಂದು ಮೊನ್ನೆ ಗ್ಯಾಸ್ಟ್ರಿಕ್ ಆಗಿ ಗುರುಜಿ 5,000-6,000 ಅಯ್ಯೋ, ದವಾಖಾನೆಗೆ ಇಟ್ಟೆ ಗುರುಜಿ. ಒಂದು ವರ್ಷ ಎಲ್ಲ ದುಡಿಮೆ ಒಂದೇ ದಿವಸ ಇಟ್ಬಿಡುತ್ತಪ್ಪ ಅದು. ಗ್ಯಾಸ್ಟ್ರಿಕ್ ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿ ಅದನ್ನ ಆರ್ಡರ್ ಮಾಡಿ ಇದನ್ನ ಆನ್ಲೈನ್ ಅಲ್ಲಿ ಆ ಔಷಧಿ ಆರ್ಡರ್ ಮಾಡಿ ಮತ್ತೆ ಫುಲ್ ಹೊಟ್ಟೆ ಕೆಡ್ಸ್ಕೊಂಡು ಮೊನ್ನೆ ಆರಾಮಾಗಿದ್ದೀನಿ ಗುರುಜಿ ನಾನು ತೋರ್ಸ್ಕೊಂಡು. ಅದಕ್ಕೆ ನಾನೇನು ಹೇಳ್ತೀನಿ ನೋಡಪ್ಪ, ನಮಗಿಂತ ಕಷ್ಟಪಟ್ಟವ್ರಿದೆ ಕಣ್ಣಯ್ಯ. ಹೌದು ನಾನೇ ಗುರುಜಿ. ನಾನೇ ಹೇಳ್ತೀನಲ್ಲ, ಓಕೆ ನಂದು ಏನೋ ಇವತ್ತಿಗೆ ಸ್ವಂತ ಕಟ್ಕೊಳ್ಳಿಕ್ಕೆ ಒಂದಷ್ಟು ಪಾಡು ಬಿದ್ದಿದ್ದೀನಿ, ಅದು ಬೇರೆ. ಇದಕ್ಕಿಂತ ಕಷ್ಟ ಇನ್ನು ಅಲ್ಲೇ ಒದ್ದಾಡ್ತಿರೋರು ತುಂಬ ಜನ ಅವ್ರೆ. ಹೌದೌದು ಗುರುಜಿ. ನನಗೆ ಒಮ್ಮೆ ವೀಕೆಂಡ್ ವಿತ್ ರಮೇಶ್ ನೋಡಬೇಕಾದ್ರೆ ವಿಜಯ್ ಪ್ರಕಾಶ್ ಅವರು ಅದರಲ್ಲಿ ಗೆಸ್ಟ್ ಆಗಿ ಬಂದಿದ್ರು. ಅವ್ರು ಹೌದು ಹೇಳ್ತಾ ಇದ್ರು, ಒಂದು ದಿವಸ ಅವ್ರಿಗೆ ಅನ್ನಿಸ್ತಂತೆ, ಇಂಜಿನಿಯರಿಂಗ್ ಓದ್ತಿದ್ರಂತೆ, ಅವ್ರಿಗೆ ಯಾಕೋ ಒಂದು ಯೋಚನೆ ಬಂತಂತೆ, ಮೈಸೂರು ಅವ್ರದ್ದು. ಈಗ ನಾನು ಸಂಗೀತದಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋನು, ಈ ಕಡೆ ನೋಡಿದ್ರೆ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಇಂಜಿನಿಯರ್ ಆಗಿ ಮೈಸೂರಲ್ಲಿ ಏನೋ ಮಾಡೋ ಬದುಕ ನಂದು, ಅಥವಾ ಏನೋ ಸಿಂಗರ್ ಆಗೋ ಬದುಕ? ಇಲ್ಲ, ನಾನು ಸಿಂಗರ್ ಆಗಬೇಕು. ಅವ್ರೇನು ಮಾಡಿದ್ರು, ಒಂದು ಚೀಟಿ ಬರ್ದು ದೇವ್ರ ಮೇಲೆ ಇಟ್ಬಿಟ್ರು. ನೋಡಿ, ಹೌದು ನಾನೀಗ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಬಟ್ ನಾನೇನೋ ಸಾಯ್ಲಿಕ್ಕೆ ಅದಕ್ಕೇನಕ್ಕೂ ಹೋಗ್ತಾ ಇಲ್ಲ, ನೀವು ಭಯ ಪಡಬೇಡಿ. ನಾನೇನೋ ಸಂಗೀತ ಹುಡ್ಕೊಂಡು ನನ್ನ ಜೀವನ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಮತ್ತೆ ಬರ್ತೀನಿ, ನನಗೋಸ್ಕರ ಪ್ರೇ ಮಾಡಿ ಅಂತ ಬರ್ದಿಟ್ಟು ಹೋಗಿದ್ರಂತ. ಹೌದು ಗುರುಜಿ. ಒಂದು ₹300-500 ತಗೊಂಡು ಹೋಗಿ ಅಲ್ಲಿಂದ ತಿರುಪತಿಗೆ ಹೋಗ್ತಾರೆ, ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಾಂಬೆಗೊಂಡು ಹೋಗ್ತಾರೆ. ಹೌದು ಗುರುಜಿ. ಅಲ್ಲಿ ಅವರು ಅಲ್ಲಿ ಸ್ಟೇಷನ್ ಮಲಗೋದು, ರೈಲ್ವೆ ಸ್ಟೇಷನ್ ಮಲಗೋದು. ಅವ್ರು ಅದನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದಾಗ ಒಂದು ಲೈನ್ ಹೇಳಿದ್ರು. ಏನು ಹೇಳಿದ್ರು ಅಂದರೆ, ನೋಡಿ, ಅವತ್ತು ನಾನು ಮನೆ ಬಿಟ್ಟೆ, ಅಲ್ಲಿ ಓದೆ, ನನ್ನ ಸಂಗೀತದಲ್ಲಿ ಏನೋ ಮಾಡಬೇಕು, ನಾನು ಜೀವನ ಕಟ್ಟಿಕೊಳ್ಬೇಕು ಅಂತ ಓದೆ. ಆ ರೈಲ್ವೆ ಸ್ಟೇಷನ್ ಮಧ್ಯೆ ಮಲಗುತ್ತಾ ಇದ್ದೆ. ಪೊಲೀಸ್ನವರು ಬಂದು ಒದಿತಾ ಇದ್ರು, ಲಿಟ್ರಲಿ ಹಿಂಗೆ ಒದಿತಾ ಇದ್ರು, ಎದಳಿ ಇಲ್ಲಿ ಮಲಗಬಾರ್ದು ಅಂತ. ಅದೆಲ್ಲ ಸಮುದ್ರಕ್ಕೆ ಹೋಗೋದು, ಸ್ನಾನ ಮಾಡ್ಕೊಳ್ಳೋದು, ಅಲ್ಲೇ ಅದೇ ಬಟ್ಟೆ ಒಣಗಿಸಿಕೊಳ್ಳೋದು. ಅವ್ರು ಹೇಳ್ತಾರೆ, ನನಗಾದರೆ ದೇವರು ಏನೇನೋ ಪಾಡು ಬೀಳಿಸ್ದ. ಒಂದೇ ಬಾತ್ರೂಮ್ 30 ಜನ, ಅದಕ್ಕೆ 4 ಗಂಟೆಗೆ ಎದ್ದೇಳ್ತಿದ್ದೆ ನಾನು ಸ್ನಾನ ಬಾತ್ರೂಮ್. ಯಾಕಂದರೆ ಒಂದು ದೇವಸ್ಥಾನದಲ್ಲಿ ಅವ್ರಿಗೆ ಜಾಗ ಕೊಟ್ಟಿದ್ರಂತೆ, ಅಲ್ಲೊಂದೇ ಒಂದು ಬಾತ್ರೂಮು, 30 ಜನ, ಹೆಂಗೆ ಒದ್ದಾಟ. ಅವರು ಹೇಳ್ತಾರೆ, ಭಗವಂತ ನನಗಿಂಥ ಕಷ್ಟಗಳನ್ನು ಕೊಟ್ಟನಲ್ಲ, ನಾನು ಎಷ್ಟು ಅದೃಷ್ಟವಂತ ಅಂತಾರೆ ಅವರು. ಹೌದು ಯಾಕಂದ್ರೆ ಎಷ್ಟು ಗುರುಜಿ. ಜನಕ್ಕೆ ಸಿಗುತ್ತೆ ಇಂಥ ಅನುಭವ. ಇವತ್ತಿಗೆ ಅವ್ರು ಹೇಳೋದೇನು, ಆ ರೈಲ್ವೆ ಸ್ಟೇಷನಲ್ಲಿ ನಂತರನೇ ಎಷ್ಟೋ ಕನಸು ಹೊತ್ಕೊಂಡ್ಬಂದು ಮಲಗಿದವ್ರು ಇದ್ದಾರೆ, ಇನ್ನೂ ಎಷ್ಟೋ ಜನ ಅಲ್ಲೇ ಇದ್ದಾರೆ. ದೇವ್ರು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಹೌದು ಗುರುಜಿ. ಹೌದು, ನೀವು ಇವತ್ತು ಹಿಂಗೆ ಅಂತ ಇದ್ದೀರಿ, ಇನ್ನು 5 ವರ್ಷ ಬಿಟ್ಟರೆ ನೀವೆಲ್ಲೋ ಇರ್ತೀರಾ. ಆದರೆ ಹಿಂದಿರುಗಿ ನೋಡಿದಾಗ ನಿಮ್ಮ ಜೊತೆ ಇಲ್ಲೇ ಇದ್ದವ್ರು ಇನ್ನೂ ಎಷ್ಟೋ ಜನ ಇಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ, ಮುಂದಕ್ಕೆ ಬರೋಕೆ ಆಗಿಲ್ಲ ಅವ್ರಿಗೆ. ಹೌದು ಗುರುಜಿ. ನಾನು ತುಂಬಾ ಸಲ ಅದನ್ನ ಮಾಡಿ ಇದನ್ನ ಮಾಡಿ ಫೇಲ್ ಆಗ್ಬಿಟ್ಟಿದ್ದೀನಿ ಗುರುಜಿ. ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ ಇದೇ ಪರವಾಗಿಲ್ಲ, ಸಮಸ್ಯೆ. 20 ವರ್ಷಕ್ಕೆ ಫೇಲ್ ಅಂತ ಹೇಳೋಕ್ಕಾಗಲ್ಲಯ್ಯ, ಪ್ರಯತ್ನ ಅಷ್ಟೇ. ಹೌದು ಯಾವಾಗ ಗುರುಜಿ. ಇದನ್ನ ಹೇಳ್ಬೋದು ನೀನು ಅಂದರೆ, 30 ವರ್ಷ ಆದರೂ ಏನೂ ಒಂದು ಕೈಗತ್ತುತ್ತಾ ಇಲ್ಲ ಅಂದ್ರೆ ಅವಾಗ ಹೇಳ್ಬೋದು. 20 ವಯಸ್ಸಿಗೆ ಜಸ್ಟ್ ಈಗ ಜಗತ್ತನ್ನು ನೋಡ್ತಾ ಇದೀಯ, ನಿನಗೆ ಹೌದು ಇನ್ನೂ ಗುರುಜಿ. ಮೋಸದ ಅನುಭವ ಇಲ್ಲ ಅಂದರೆ, ನಿನ್ನ ಮನೆ ಕುಟುಂಬ ಏನಿದೆ ಇದು ಬೇರೆ, ಇಲ್ಲಿನ ಕಥೆಗಳು ಬೇರೆ. ಹೊರಗಡೆ ಇನ್ನೂ ನಿನ್ನ ಚಾಪ್ಟ್ರೇ ಶುರುವಾಗಿಲ್ಲ. ಹೌದು ಅಲ್ಲೆಲ್ಲೋ ಕೆಲಸಕ್ಕೆ ಸೇರಿದಾಗ ಅಲ್ಲಿ ನಿನಗಿಂತ ಸೀನಿಯರ್ಸು ನಿನಗೆ ಕೊಡೋ ಕಿರುಕುಳ ಅಥವಾ ನಿನ್ನ ನಡೆಸ್ಕೊಳ್ಳೋ ರೀತಿ, 30 ಅಥವಾ ಇನ್ನೂ 4-5 ವರ್ಷ ಇನ್ನೊಂದು ಕಡೆ ಕೆಲಸ ನೋಡು, ಎಲ್ಲವನ್ನು ಸಹನೆ ಮಾಡು, ಕಲಿ. ಯಾಕಂದ್ರೆ ಯಾರಿಗೂ ಎದುರುತ್ತರ ಕೊಡೋ ವಯಸ್ಸಿನಿಂದಲ್ಲ. ಹೌದು ಗುರುಜಿ. ಯಾಕಂದರೆ ಒಂದು ಲೀಡರ್ ಇರಬೇಕು, ನಾನು ಒಂದು ಕ್ಯಾಪ್ಟನ್ ಆಗಿರಬೇಕು. ನಾನು ಆ ಸೀನಿಯಾರಿಟಿ ತಲುಪಿದಾಗ ನನ್ನ ಕೆಳಗಿನವ್ರಿಗೆ ನಾನೇನೋ ಹೇಳ್ಬೋದು. ಬಟ್ ನೀವು ಈ ಸಮಯದಲ್ಲಿ ಒಬ್ಬರ ಹತ್ರ ಒಂದು ಕೆಲಸ ಹುಡುಕೊಳ್ಳಿ. ಈಗಲೇ ನಾನು ಹೇಳ್ತೀನಿ, ಸ್ವಂತ ಏನೋ ಈಗಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಐಡಿಯಾ ಇಟ್ಕೊಳ್ಳಿ. ಬೇರೆಯವ್ರ ಹತ್ರ ಕೆಲಸ ಮಾಡ್ಕೊಂಡು ಬನ್ನಿ, ಸಂಜೆ ಮನೆಗೆ ಬಂದಾಗ ಓಕೆ, ನಾನು ಮುಂದಿನ 5 ವರ್ಷ ಆದಮೇಲೆ ಏನೇನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇಟ್ಕೊಳ್ಳಿ. ಹೌದು ಗುರುಜಿ. ಯಾಕಂದರೆ ನಾನೆಲ್ಲೋ ಒಂದು ಕಡೆ ಕೆಲಸ ಮಾಡ್ತೀನಿ ಅಂತ ಅದ್ರ ಅರ್ಥ ನಾನು ಜೀವನ ಪೂರ್ತಿ ಅಲ್ಲೇ ಇರ್ತೀನಿ ಅಂತ ಅಲ್ಲ. ಅದು 4 ಕಾಸು ಮಾಡ್ಕೊಳ್ಬೇಕಿದೆ. ಯಾಕೆ? ನನ್ನದೇ ಸ್ವಂತ ಸಾಮ್ರಾಜ್ಯ ಮಾಡ್ಲಿಕ್ಕೆ ಕಾಸು ಬೇಕು. ನನಗೆ ನೀವು ಅದೇ ರೀತಿ ಆಗ್ತದೆ ಗುರುಜಿ. ಎಲ್ಲಾದ್ರೂ ಹೋದ್ನಂದ್ರೆ ನನಗೆ ಇದೇ ರೀತಿ ಏನಪ್ಪ ಜೀವನ ಪೂರ್ತಿ ಅನಿಸ್ಬಿಡ್ತದೆ ಗುರುಜಿ. ಇಲ್ಲ ನೋಡಪ್ಪ, ನಾನು ಅದನ್ನೇ ಹೇಳ್ತೀನಿ. ನನಗೆ ಒಬ್ಬ
ಅ, ಏನು ನ್ಯೂಸ್ ಆ್ಯಂಕರ್ ಆಗಬೇಕು, ಅಥವಾ ನಾನೊಬ್ಬ ದೊಡ್ಡ ಏನು ಹಾಡುಗಾರ ಆಗಬೇಕು, ಏನೇನೋ ಆಸೆಗಳು ಇತ್ತು ಕಣೆಯ ನನಗೂ. ನಾನು ಆ್ಯಕ್ಚುಲಿ ಇವತ್ತೇನು ಮಾಡ್ತಿದ್ದೀನಲ್ಲ ನಿಮ್ಮ ಮುಂದೆ, ಇದು ನನ್ನ ಗುರುಜಿ. ಲಿಸ್ಟಲ್ಲೇ ಇರಲಿಲ್ಲ. ಹೌದು ಗುರುಜಿ. ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಈಗ ನನ್ಕಿನ 2 ವರ್ಷ ಸಣ್ಣವನ್ ಗುರುಜಿ. ನಮ್ಮ ಅತ್ತೆ ಮಗ ಒಂದು ಆರ್ಮಿ ಆಗಿದೆ ಗುರುಜಿ. ಅವ್ನು ಹೋಗ್ತಾ ಇದ್ದಾನೆ ಗುರುಜಿ ಇವಾಗ. ಆರ್ಮಿ ನೀವು ಅಂಥದ್ದು ಯಾಕೆ ಟ್ರೈ ಮಾಡಬಾರ್ದು? ಇವ್ರ ಮನೆಯಲ್ಲಿ ಬಿಡ್ತಾ ಇಲ್ಲ ಗುರುಜಿ, ಹಾಗಾಗಿ ನನಗೆ ತಲೆ ಇದಾಗ್ಬಿಡು. ಇವ್ರ ಮನೇಲಿ ಅವ್ರು ಒಬ್ಬರೇ ಆಗ್ಬಿಡ್ತಾರಲ್ಲ ಅಲ್ಲ, ಗುರುಜಿ. ಈಗ ಇನ್ನೂ 20 ವಯಸ್ಸು ಅಂತೀರ, ಚೆನ್ನಾಗಿ ಕೂತ್ಕೊಂಡು ಒಂದು 3 ವರ್ಷ ಓದಿ ಒಂದು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಲ್ವಾ? ನನಗೆ ಅದು ಒಂದು, ಈಗ ಈ ಊರು ಬಿಟ್ಟು ಹೋಗಿ ಬೇರೆ ಊರಲ್ಲಿ ಇರಕ್ ಹೋದ್ರೆ ನನ್ ಮನಸ್ಸೇ ಒಪ್ತಲ್ಲ ಗುರುಜಿ. ಇವ್ರ ಮನೆಯವ್ರು ಫೋನ್ ಹಚ್ಚಿ ಬಿಡ್ತಾರೆ, ನಾನು ಓದಿರ್ಲಿ, ನಾನು ಇಲ್ಲಿ ಇರ್ಲ, ಅಮ್ಮ ಓದಾಡ್ತಾ ಈಗ ಇದ್ದಾನೆ. ಒಂದು ಕೆಲಸ ಸಿಕ್ಕಾದ್ಮೇಲೆ ಅವರು ಅರ್ಥ ಮಾಡ್ಕೊಳ್ತಾರೆ. ಒಂದು ಜಾಬ್ ತಗೊಳ್ಳೋ ಕಡೆ ನೀನು ಪ್ರಯತ್ನನೇ ಮಾಡದೆ ಹೋದ್ರೆ ಈಗ ನೋಡಪ್ಪ, ಗೌರ್ಮೆಂಟ್ ಜಾಬ್ ಅಂತೀವಿ, ಯಾವ್ದು ತಗೊಳ್ತೀಯೋ ಮೊದ್ಲು ಈಗ ಅದಕ್ಕೆ ಸದ್ಯಕ್ಕೆ ಗುರುಜಿ ಈಗ ಮೊಬೈಲ್ ರಿಪೇರಿ ಅಂತಂದು ಅಪ್ಲಿಕೇಶನ್ ಆಯ್ತು. ಹಾಕಿ ಏನು ಗುರುಜಿ. ಮೊಬೈಲ್ ರಿಪೇರಿನೋ ಯಾವುದೋ ದಿನಸಿ ಅಂಗಡಿ ನೋಡಪ್ಪ, ಸಂಬಳ ನೋಡ್ಬೇಡ ಆರಂಭದಲ್ಲಿ. ಗುರುಜಿ. ಒಂದೊಳ್ಳೆ ಹೆಸರು ಗಳಿಸ್ಕೊ, ನಂಬಿಕೆ ಉಳಿಸ್ಕೊ, ಓದ್ ಕಡೆ ಕೈ ಬಾಯಿ ಶುದ್ಧವಾಗಿಟ್ಟು. ಯಾಕಂದ್ರೆ ನೋಡಯ್ಯ, ಓದ ತಕ್ಷಣ ಯಾರು ನಮಗೆ ಕೇಳಿದಷ್ಟು ಕೊಡಲ್ಲ. ಹೌದು ಗುರುಜಿ. ಮೊದಲು ಒಂದು ಕಡೆ ಜಾಗ ಮಾಡ್ಕೊಬೇಕು. ಹೌದು. ನಿಧಾನಕ್ಕೆ ನಂಬಿಕೆ ಹುಟ್ಟಿಸ್ಕೊಂಡು ಅವರಿಗೆ ನಾನು ಒಳ್ಳೆ ರೀತಿ ಕಂಡಾಗ ಅವರೇ ಹೆಚ್ಚಿಸ್ತಾ ಹೋಗ್ತಾರೆ. ಹೌದು ಗುರುಜಿ. ಈ 20ನೇ ವಯಸ್ಸಲ್ಲಿ ಒಂದೇ ಸತಿ ನನಗೆ ಹಿಂಗ್ ಬದುಕಬೇಕು, ಗಾಡಿ ತಾಂಬ ಕತ್ತಾಂಬೇಕಿತ್ತ, ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗಯ್ಯ. ನೀನು ವ್ಯಕ್ತಿತ್ವದಿಂದ ನೀನು ಗುರುತಿಸ್ಕೊಂಡ್ರೆ ನೀನು ಜೀವಮಾನ ದುಡಿಯೋ ದುಡ್ಡನ್ನು 1 ವರ್ಷಕ್ಕೆ ದುಡಿಯೋಷ್ಟು ಸ್ಥಾನಮಾನಕ್ಕೆ ನಿನ್ನನ್ನು ಕಳಿಸ್ತಾನೆ ಭಗವಂತ. ಆದರೆ ನಾವು ಬೇಗ ದುಡ್ಡು ಮಾಡಬೇಕು ಅನ್ನೋ ಅವಸರದಲ್ಲಿ ನಮ್ಮ ಕ್ಯಾರೆಕ್ಟರ್ಗಳನ್ನೇ ನಾವು ಜನಕ್ಕೆ ಇಲ್ಲಪ್ಪ ಇವ್ನು ನಂಬಿಕಷ್ಟೇ, ಇವ್ನು ನಂಬಿ ನಾವು ಇಡೀ ಅಂಗಡಿಯನ್ನು ಒಪ್ಪಿಸಿ ಹೋಗ್ಬೋದು. ಈ ವ್ಯಕ್ತಿತ್ವ ಕಾಪಾಡ್ಕೊಳ್ಳಿ. ಇಡೀ ಏನು 10 ವರ್ಷ ದುಡ್ದಿದ್ದನ್ನು ಅಲ್ಲೆಲ್ಲೋ 11ನೇ ವರ್ಷ 1 ವರ್ಷ ದುಡ್ಕೊಳ್ತೀರಾ. ಹಂಗೆ ನನ್ನ ಅನುಭವದಲ್ಲಿ ಹೇಳೋದು, ನಾವು ಮೊದಲು ದುಡ್ಡು ನೋಡಬಾರ್ದು. ಹೌದು ಗುರುಜಿ. ಈಗ ನನಗೆ ಕಾಡೋ ಒಂದೇ ಪ್ರಶ್ನೆ ಗುರುಜಿ. ಈಗ ನಂದೊಂದ್ ಶೆಡ್ ಇದೆ ಗುರುಜಿ, ಅದ್ರಲ್ಲಿ ಸಾಲ ಮಾಡಿ ಮರಿ ಸಾಕ್ಬೋದಾ, ಇಲ್ಲ ಯಾವ್ದಾದ್ರು ಒಂದು ವಿದ್ಯೆ ಕಲ್ಕೋಬೇಕಾ ಅನ್ನೋದು ಒಂದು ಯಾವ್ದಾದ್ರು ವಿದ್ಯೆ ಕಲಿಯ ನೀನು. ಈಗ ನೀನು ಮರಿ ಸಾಕಬೇಡ ಅಂತ ಹೇಳಲಿಕ್ಕೆ ನನ್ನ ಹತ್ರ ಬಲವಾದ ಕಾರಣ ಇಲ್ಲ, ಅದು ಕೂಡ ಅಸಹ್ಯವಾದದ್ದೇ. ಆದರೆ ಇಲ್ಲಿ ನೀವು ಸ್ವಲ್ಪ ಓದಿ ಎಲ್ಲ ಇದು ಮಾಡಿ ಮರಿಯನ್ನು ನೀವು ಆಮೇಲೆ ತಂದು ದುಡ್ಡು 4 ಕಾಸು ಮಾಡ್ಕೊಂಡಾದ್ಮೇಲೆ ಒಂದೊಂದೇ ತಂದು ಒಂಚೂರು ಒಟ್ಟೋ ಏನೋ ಹಾಕ್ಬಿಟ್ಟು ಹೋದ್ರೆ ಸಂಜೆ ತನಕ ತಿನ್ಕೊಳ್ಳೋದು, ಆಮೇಲೂ ಮಾಡ್ಬೋದು ಅದನ್ನು, ಹೌದಲ್ಲ? ಈಗ ಅದನ್ನು ಪೂರ್ಣವಾಗಿ ನಮಗೊಂದು ಕೂತ್ಕೊಳ್ಳೋ ವಯಸ್ಸು ಅಲ್ಲ, ಅಥವಾ ಅದು ಯಾಕೋ ನಿಮ್ಗಲ್ಲ. ಅದು ನೀವೀಗ ಏನೋ ಒಂದು ಕಸಬು ಕಲೀರಿ. ಅದು ನೀವು ಗ್ಯಾರೇಜಲ್ಲಿ ಮಾಡ್ತಿರೋ, ಮೊಬೈಲ್ ಅಂಗಡಿಲಿ ಮಾಡ್ತಿರೋ, ಇನ್ನೆಲ್ಲಿ ಮಾಡ್ತಿರೋ, ಓದಿರೋದೇ ಆಗಬೇಕು ಅಂತ ಕೂತ್ಕೊಂಡ್ರೆ ಆಗಲ್ಲ. ಆಯ್ತಲ್ಲಪ್ಪ? ನನಗೆ ಏನು ಸಿಗುತ್ತೋ ಯಾವುದೇ ವಿದ್ಯೆ ಆಗಲಿ, 1ನೇ ಕ್ಲಾಸಿಂದ ಅಥವಾ ಏನೋ ITI ಏನೋ ಮಾಡಿದ್ನಿ ಅಂತಲ್ಲ, ಸರಿಯಾಗಿ ಹೊಸ ಯಾವುದು ಗೊತ್ತಿಲ್ದಿರೋ ವಿದ್ಯೆಗೆ ಹೋಗಿ ಹಸಿವಿದ್ರೆ 1 ತಿಂಗಳಲ್ಲಿ ಎಲ್ಲವನ್ನು ಕಲಿಬೋದಪ್ಪ. ಅದು ನೀನು ಇಲ್ಲಿವರೆಗೂ ನೋಡೇ ಇಲ್ಲ. ಈಗ ನೀನು ಗ್ಯಾರೇಜ್ಗೆ ಹೋದೆ, ಗ್ಯಾರೇಜ್ಗೂ ನಿಂಗೂ ಸಂಬಂಧ ಇಲ್ಲದೆ ಇರ್ಬೋದು, ಬಟ್ ಆ ವ್ಯಕ್ತಿ ಹತ್ರ ನೀವು ಚೆನ್ನಾಗಿ ಪಳಗಿದ್ರೆ ಅವನಿಗಿಂತ ಚೆನ್ನಾಗಿ ವಿದ್ಯೆ ಕಲಿಬೋದು. ಯಾಕಂದರೆ ನೀವೇನು ಸ್ಕೂಲಾಗಿ ಕಲ್ತ್ರಿ, ಲ್ಯಾಬಲ್ಲಿ ಕಲ್ತ್ರಿ, ಅದೆಲ್ಲದಕ್ಕಿಂತ ದೊಡ್ಡ ವಿದ್ಯೆ ಇಲ್ಲಿ ಫೀಲ್ಡಲ್ಲಿ ಕಲಿಯೋದು. ಹಾಗಾಗಿ ಈಗ ಆ ಶೆಡ್ಡಲ್ಲಿ ಇರಲಿ, ಕನಸುಗಳನ್ನು ಹಾಗೆ ಇಟ್ಕೊಳ್ಳಿ. ಮುಂದೆ ನೋಡಪ್ಪ, ನಿಮ್ಮ ಹತ್ರ ಒಂಚೂರು ಸಂಬಳ ಬರ್ತಾ ಇದೆ, ಏನೋ ಒಂಚೂರು ನಷ್ಟ ಆದರೂ ತುಂಬಿಕೊಳ್ಬೋದು ಅನ್ನೋ ಥರ ನಿಮಗೆ ಇಲ್ಲಿ ಸಂಬಳ ಬರ್ತಾ ಇದ್ರೆ, ಅಲ್ಲಿ ಏನು ನಷ್ಟ ಆದರೂ ಏನು ಅಲ್ಲಿಗೆ ಸರಿದೂಗಿಸ್ಬೋದು, ಹೌದಲ್ಲ? ಈ ಕಡೆ ಯಾವುದೇ ದುಡಿಮೆ ಇಲ್ಲ, ತಂದು ಹಾಡುಗಳೆಲ್ಲ ಹಿಂಗೇನೋ ಆದೋ, ಏನೋ ಕಾಯಿಲೆ ಬಂತು, ಏನೋ ಹಿಂಗಾಯಿತು ಅಂದಾಗ ನಷ್ಟದ ಮೇಲೆ ನಷ್ಟ, ಸಾಲದ ಮೇಲೆ ಸಾಲ ಹಾಕಿ ಒಂದು ಕಡೆ ಆದಾಯ ಬರೋ ಥರ ಇರಬೇಕಲ್ಲ. ಅದಕ್ಕೆ ಒಂದು ಕೆಲಸ ಹುಡ್ಕೊಂಡು ಬೇರೆಯವ್ರ ಹತ್ರ ಒಂಚೂರು ಕೆಲಸ ಮಾಡು. ಆಮೇಲೆ ನಿಮ್ಗೇನು ಮರಿ ಸಾಕಬೇಕು, ಏನು ಸಾಕಬೇಕು, ಆಮೇಲೆ ಒಂಚೂರು ದೊಡ್ಡದಾಗಿ ಮಾಡ್ಬೋದು. ಆಮೇಲೆ ಕೈಲಿ ಕಾಸಿದ್ರೆ, ಅಥವಾ ಏನೋ ಈಗ ಒಂದು 20,000 ಕೊಟ್ಟು ಒಂದು 2 ಮರಿ ತಂದೆ ಅಂದ್ಕೊಳ್ಳೆಯ. ಒಂದು ನಮ್ ತಾಯರ ಮೇಲೆ ಲೋನ್ ಆಗುತ್ತಂತಂದು ಒಳ್ಳೆ ಇದನ್ ಮಾಡಿದ್ರು ಗುರುಜಿ. ಅದಕ್ಕೊಂದು 10,000 ಖರ್ಚು ಮಾಡಿದೆ ಗುರುಜಿ. ಅವರು ನಮ್ ತಾಯರ್ಗೆ ನಿಮ್ ತಾಯರು ಬುದ್ಧಿಮಾನ್ಯರು ಅಂತಂದು ಕೊಳ್ಳೆ ಇಲ್ಲ ಗುರುಜಿ ಲೋನ್. ಹಾಗಾಗಿ ಇದಾಗ್ಬಿಡ್ತು ಗುರುಜಿ. ಬೇಡಪ್ಪ, ಈಗ ಲೋನ್ ತಗೊಂಡು ಏನೋ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಅಷ್ಟು ಆದಾಯನೂ ಇರ್ಬೇಕಲ್ಲಪ್ಪ ಮೊದ್ಲು. ಹೌದು ಗುರುಜಿ. ಅದು ಉದ್ಯೋಗ ಯೋಜನೆ ಸಬ್ಸಿಡಿ ಲೋನ್ ಅಂತಂದು ಸೆಲೆಕ್ಟ್ ಆಗಿದ್ ಗುರುಜಿ. ಮಾಡ್ಸಕ್ ಹೋದೆ, ಅದು ಮೊದ್ಲು ಇಲ್ಲೇನು ಮೊಬೈಲ್ದು ಏನೋ ಕಲಿತ್ ನಿಂತಿಯಲ್ಲಪ್ಪ, ಕಲಿತೀಯೋ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತೀಯೋ, ಮೊದ್ಲು
ಈಗ ನೀನೇನು ಸ್ವಂತ ಮಾಡ್ಲಿಕ್ಕೆ ಹೋಗ್ಬೇಡ, ಯೋಜನೆ ಇಟ್ಕೋ, ತಯಾರಿ. ಸಂಜೆ ಆದರೆ ಬಂದು ಅದಕ್ಕೊಂದು ಪುಸ್ತಕ ಇಟ್ಕೋ. ಓಕೆ, ನಾನು ಮುಂದಿನ 5 ವರ್ಷದಲ್ಲಿ ಇಷ್ಟು ದುಡಿತೀನಿ, ಇಷ್ಟು ಅಲ್ಲಿಗೆ ಹಾಕ್ತೀನಿ, ಇಷ್ಟು ಇಲ್ಲಿಗೆ ಹಾಕ್ತೀನಿ, ಇಷ್ಟು 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 ಹೊರಗಡೆ ಫ್ರೆಂಡ್ಸು ಅದು ಇದು ಏನೂ ಇಲ್ಲ, ತಪಸ್ಸಿನ ಥರ ಅಲ್ಲಿ ದುಡಿಬೇಕು. ಸಂಜೆ ಬಂದು ಅಡುಗೆ ಮಾಡಿ ಮನೆಯವ್ರಿಗೆಲ್ಲ ಬಡಿಸಿ ನೀನು ತಿಂದುಬಿಟ್ಟು ಒಂದು ಪುಸ್ತಕ ಹಿಡಿದು, ಓಕೆ ನನಗೆ ಇಷ್ಟಿಷ್ಟು ದುಡಿಮೆ ಆಗುತ್ತಿದೆ, ನಾನು ಹಿಂಗೆ ಇರಬೇಕು. ಹಿಂಗೆ ಬರೀ ದುಡ್ಡು ಮಾತ್ರ ಅಲ್ಲ, ವ್ಯಕ್ತಿತ್ವನೂ ಚೆನ್ನಾಗಿ ಇಟ್ಕೊಳ್ಬೇಕು. ಹೌದು ಗುರುಜಿ. ಇವತ್ತು ಇಲ್ಲಿ ನಮ್ಮ ಸಹವಾಸಗಳು ಮಾಮನವ್ರು ಕೆಟ್ಟು ಹೋದ್ರೆ ಬೀದಿಲಿ ಹೆಣ ಆಗ್ತೀಯ. ಹೌದು ಇಲ್ಲಿ ನಮ್ಮ ಮಾಮನವ್ರ ಕೆಲಸದಲ್ಲಿ ಮಾಡಿದೀನಿ ಗುರುಜಿ, ಕಾಂಟ್ರಾಕ್ಟರ್ ಸೂಪರ್ವೈಸರ್ KCC ರೋಡ್. ಈ 1 ವರ್ಷ ಅವ್ರ ಕಡೆಯಲ್ಲೇ ಮಾಡಿದೀನಿ ಗುರುಜಿ ಕೆಲಸ. ಅವ್ರು ಈಗ ಸ್ಟಾಪ್ ಇದ್ದಾಗ ಗುರುಜಿ ಕೆಲಸ. ಅವ್ರು ಸ್ಟಾಪ್ ಇದ್ದಾಗ ನಮ್ದೊಂದು ಸ್ವಂತ ಇದ್ರೆ ಸಣ್ಣದು ಯಾವ್ದಾದ್ರು ಇಂಥದ್ದು ಮಾಡ್ಬೇಕು ಅನ್ನೋದು ಇರ್ಬೇಕಪ್ಪ, ಇರಬೇಕು. ಆಮೇಲೆ ನೀನು ಮೇಕೆ ಸಾಕ್ತೀಯೋ, ಕುರಿ ಸಾಕ್ತೀಯೋ, ಇಲ್ಲ ಇನ್ಯಾವುದೋ ಒಂದು ಎಮ್ಮೆ ಸಾಕ್ತೀಯೋ, ಹಸು ಸಾಕ್ತೀಯೋ, ಏನು ಸಾಕ್ತೀಯೋ, ತಾಯಿ ಈಗ ತಡೆಯಪ್ಪ ನೀನು ಎಲ್ಲ ತಂದು ಕೊಟ್ಬಿಟ್ಟು ನೀನು ಯಾವುದೋ ಕೆಲ್ಸಕ್ಕೆ ಹೋದ್ರು ಮನೇಲೊಬ್ಬರು ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರೋಕ್ಕಿದ್ದಾರೆ ಅನ್ನಂಗಿಲ್ಲ ಅಲ್ಲಿ. ಇಲ್ಲ ಗುರುಜಿ ಇಲ್ಲ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ತಡೀತಾ ಇದ್ದೀನಿ. ನೀನು ಹೌದು. ಸದ್ಯಕ್ಕೆ ದುಡಿಮೆ ಮಾಡ್ಕೊ ಹೊರಗಡೆ, ಒಂದು ಅನುಭವನೂ ಆಗುತ್ತೆ. ಹೊರಗಡೆ ಜನ ಹೌದು. ಹೆಂಗೆ, ವ್ಯವಹಾರ ಹೆಂಗೆ ನಡೆಯುತ್ತೆ, ಜನ ಹೆಂಗಿದ್ದಾರೆ, ಎಲ್ಲೆಲ್ಲಿ ಹೆಂಗೆ ಮಾತಾಡಬೇಕು. ಮೊದಲು ಸ್ವಲ್ಪ 4 ಜನದ ನಡುವೆ ಬದುಕೋದು ಕಲಿಬೇಕು. ಹೌದು. ಯಾಕಂದ್ರೆ ನಿಮಗೆ ಒಂದು ವ್ಯವಹಾರ ಅಂದ್ರೆ ಸುಮ್ಮನೆ ನಾನು ಮಾಡಿಬಿಡ್ತೀನಿ ಅಂದ್ರೆ ಆಗಲ್ಲ. ಬರೀ ದುಡ್ಡಿಂದಲೇ ಎಲ್ಲ ಆಗಲ್ಲ, ಎಲ್ಲವನ್ನು ಜನ ನಿಭಾಯಿಸೋದು ಗೊತ್ತಿರಬೇಕು. ಪೇಶನ್ಸ್ ಒಂದ್ ಕಡಿಮೆ ಐತಿ ಗುರುಜಿ, ಅಮೌಂಟ್ ಒಂದ್ ಇಟ್ಕೊಳ್ಳೋದು ಗೊತ್ತಾಗಲ್ಲ ಗುರುಜಿ. ದುಡ್ಡಿದ್ರೆ ಪೇಷನ್ಸ್ ಬರುತ್ತೆ. ಆ, ಅದೇನಿಲ್ಲ, ಮೌನವಾಗಿರು. ಯಾರು ಏನಂದ್ರು ಎದುರುತ್ತರ ಕೊಡೋಕೆ ಹೋಗಬೇಡ. ಎಲ್ಲೂ ಒಂದು ಪಾಠ ಇರಲಿ, ಒಳ್ಳೇದಾಗಲಿ. ಈಗ ಮನೆಯಲ್ಲಿ ಏನು ಪರಿಸ್ಥಿತಿ ಇದೆ, ತಾಯಿ ಅಜ್ಜಿ ಚೆನ್ನಾಗಿ ನೋಡ್ಕೋ, ನಂಬಿಕೆ ಇಡು, ಎಲ್ಲ ಒಳ್ಳೇದಾಗುತ್ತೆ. 20 ವಯಸ್ಸಿಗೆ ಏನಾಲೆ ಎಲ್ಲ ಮುಗಿದು ಹೋಯ್ತು, 40 ಆದರೂ ನನ್ನ ಬದುಕಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ಒದ್ದಾಡಬೇಡ. ಒಳ್ಳೆ ವ್ಯಕ್ತಿತ್ವ ಕಾಪಾಡ್ಕೋ, ಸಹವಾಸಗಳು ಶುದ್ಧವಾಗಿಟ್ಕೋ. ಅದು ನನ್ ತಲೆ ಬರ್ತಿದ್ದಿಲ್ಲ ಗುರುಜಿ. ಇಲ್ಲಿ ನಮ್ಮ ಪಕ್ಕದ ಮನೆ ಪಕ್ಕದವ್ರು ಎಲ್ಲರೂ ಮೈಸೂರು ಈ ತರ 30,000 32,000 ಇದು ನಮ್ಮ ವಯಸ್ಸಲ್ಲೇ ದುಡ್ಯಾಕ್ ಹೋಗ್ಬಿಟ್ಟಿದ್ದಾರೆ ಗುರುಜಿ. ಅದು ಅವ್ರ ಕತೆ ಕಣೆ. ಈಗ ನಾನು ಅಂಬಾನಿ ನೋಡಿ ಕೊರಗ್ತಾ ಮನೇಲಿ ಕೂತ್ಕೊಂಡು 10 ಹೋದ್ರೆ ಯಾರು ಕೆಟ್ಟರು? ಅವ್ರಿಗೆ ನಿನಗೆ. ನಾವು ಯಾರಿಗೂ ಹೋಲಿಸ್ಕೊಂಬ. ಅವ್ರ ಮನೆಯಲ್ಲೂ ಯಾವುದೋ ಬರೋ ಅಮ್ಮ ವಯಸ್ಸಾಗಿರೋ ಅಜ್ಜಿ ಇದ್ರೆ ಅವರು ಹೋಯ್ತಿದ್ರ? ಅವ್ರು ಯಾರು ಇಲ್ಲ ಗುರುಜಿ. ಅದಕ್ಕೆ ಹೇಳ್ತೀನಿ, ಅವ್ರವ್ರ ಪರಿಸ್ಥಿತಿ ಏನು ಅವ್ರಿಗೆ ಅನುಕೂಲ ಇರುತ್ತೆ, ಅವ್ರದ್ದು ಏನೋ ಇರುತ್ತೆ, ಹೋಲಿಸ್ಕೊಳ್ಳೇಬಾರ್ದು. ನೀನು 10 ರೂಪಾಯಿ ದುಡಿಯಪ್ಪ, ಪರವಾಗಿಲ್ಲ. ನಿನ್ನ ಪರಿಸ್ಥಿತಿ, ಯಾಕಂದ್ರೆ ನೀನು ಹಂಗೋಗಿ ನೀನು 50,000 ದುಡಿಬೋದು, ಬಟ್ ಇಲ್ಲಿ ತಾಯಿ ಅಜ್ಜಿನ ಬಿಟ್ಟು ಹೋದ್ರೆ ಪಾಪಿ ಆಗ್ಬಿಡ್ತೀಯ ನೀನು. ಇದು ದಾಂಡೇಲಿಗೆ ಒಂದು ಇದು ಇತ್ತು ಗುರುಜಿ, ವರ್ಕಂತ ಹೋಗಿದ್ದೆ ಗುರುಜಿ. ಹುಬ್ಬಳ್ಳಿ ತನ ಹೋಗಿ ಬಾಳಿ ಬಂದೆ ಗುರುಜಿ. ಅವ್ರ ಬಾಳಿ ಫೋನ್ ಹಚ್ಚಿ ಕರ್ಸ್ಕೊಂಡ್ರು ಗುರುಜಿ. ಬೇಡಪ್ಪ, ಸದ್ಯಕ್ಕೆ ಅಮ್ಮ ಹಂಗಿರ್ಬೇಕಾದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬರೋ ಥರ ಒಂದು ಕೆಲಸ ಹುಡುಕೋ, ತಯಾರಿ ಮಾಡ್ಕೊ. ಮುಂದೆ ನೀನು ಸ್ವಂತ ಏನೋ ಮಾಡೋದು ಇದ್ದೇ ಇದೆ, ತಯಾರಿ ಮಾಡ್ಕೊ. ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ದುಡ್ಡು ಮಾಡಬೇಕು. ಸುಮ್ಮನೆ ಕೊಡ್ತಾರೆ ಅಂತ ಸಾಲ ತಗೊಳ್ಳೋದು, EMI ತಗೊಳ್ಳೋದಲ್ಲ. ಚೆನ್ನಾಗಿ ದುಡಿಮೆ ಮಾಡಿ ನೀನೊಂಚೂರು 4 ಕಾಸು ಇಟ್ಕೊಂಡ್ರೆ, 1 ಲಕ್ಷ ಬೇಕು ಅಂದರೆ ನಿಂದೆ ಒಂದು 60 ದುಡಿಮೆ ಇದ್ರೆ ಒಂದು 40 ತಗೊಂಡ್ರೆ ಓಕೆ. 1 ಲಕ್ಷನೂ ಅಲ್ಲೇ ತಗೊಂಡ್ರೆ ನಿನ್ನ ದುಡಿಮೆ ಇರಬೇಕಪ್ಪ. ನಾನು ನನ್ನ ಕನಸಿನ ಬದುಕನ್ನು ಕಟ್ಕೊಂಡಿದ್ದು ಹೀಗೆ ಕಣೆ. ನಾನು ದೇವ್ರ ದಯೆಯಿಂದ ಯಾವ ಫ್ರೆಂಡ್ಸ್ ಸಹವಾಸನೂ ಇಲ್ಲ. ಹಾಗಂತ ಫ್ರೆಂಡ್ಸ್ ಸಹವಾಸಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನನ್ನ ಪಾಲಿಗೆ ಅದೇ ವರ. ಯಾವ ಸಹವಾಸನೂ ಇಲ್ಲ. ಇವನ್ ನನಗೆ ಕಳೆದ ಒಂದು 4 ವರ್ಷದ ಹಿಂದೆ 5 ವರ್ಷದ ಹಿಂದೆ ನಾನು ಸ್ಕ್ರೀನ್ ಟಚ್ ಫೋನ್ ಅಂತ ಅಲ್ಲಿವರೆಗೂ ಒಂದು ನೋಕಿಯಾ ಫೋನ್ ಇತ್ತು, ಬರೀ ಅದರಲ್ಲೇ ಜೀವನ ಮಾಡಿಬಿಟ್ಟೆ ನಾನು. ನನಗೇನು ಅನಿಸುತ್ತೆ, ನಿಮಗೊಂದು ಗುರಿ ಅಂತ ಇದ್ದಾಗ ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಏನು ಬಳಸಬೇಕು, ಏನು ಬಳಸಬಾರ್ದು, ಹೇಗೆ ಬದುಕಬೇಕು ಗೊತ್ತು, ಗುರಿ ಇರಬೇಕು. ಸ್ವಲ್ಪ ಬಡವ ಇರ್ಬೋದು, ನಾನು ಮನೇಲಿ ಬಡವ ಇರ್ಬೋದು, ನನ್ನ ಕನಸು ಕಾಣಲಿಕ್ಕೆ ನಾನು ಶ್ರೀಮಂತನೇ ಆಗಬೇಕಾ? ನೀನು ಮನೇಲಿ ಬಿಡಿಸ್ಬರೋ ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ನಾಳೆ ನಿನ್ನ ಬದುಕು ಏನೇ ಇರ್ಬೋದು, ಕನಸಿರ್ಬೇಕಯ್ಯ. ಇದೇ ನಿನ್ನನ್ನು ಹುಡುಕೊಂಡು ಮನೆ ಹತ್ರ ಬಂದು ನಿನ್ನ ನೋಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕು. ಹಂಗೆ ಬೆಳಿತೀನಿ ಅಂತ ಹಠ ತೊಟ್ಟು ನಿಲ್ಲು. ಅದು 5 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು. ಯಾರು ಬೆಳಗಾದ ಗೆದ್ದವ್ರು ಯಾರೂ ಇಲ್ಲ ಇಲ್ಲಿ. ತಾಳ್ಮೆ ಇಟ್ಕೋ. 20 ವರ್ಷ, ಇನ್ನು 3-4 ವರ್ಷ, ತಿಂಗಳಿಗೆ 15,000 ಅಥವಾ 10,000 ಸಂಬಳ ತಗೊಂಡ್ರು ಕರೆಕ್ಟಾಗಿ
ಖರ್ಚೆಲ್ಲ ಕಳೆದು 5,000 ಉಳಿಸಿದ್ರು ಒಂದು 1,00,000ನೋ 60,000, 70,000, 80,000 ರೆಡಿ ಮಾಡ್ಕೊಳ್ಬೋದು. ಅಷ್ಟರಲ್ಲಿ ನಾನೇನೋ ಒಂದು ಅಂಗಡಿ ಇಟ್ಕೊಳ್ಬೋದು, ಏನೋ ಮಾಡ್ಬೋದು. ಹೌದು ಗುರುಜಿ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ನನ್ನ ಬದುಕು ಹೆಂಗಿದೆ ಅದರಲ್ಲಿ ನಾನು ಬದುಕಬೇಕೇ ಹೊರತು ಅವನು ಹಂಗೋಯ್ತು ಇವನು ಹೆಂಗೋಯ್ತು ಹೋಗಲಿ, ಅವ್ರು ಚೆನ್ನಾಗಿರಲಿ ಅಂತ ಹಾರೈಸು. ನಿಂದು ನಿನ್ನ ಬದುಕು ನಿನಗೆ. ಏಕೆಂದರೆ ಭಗವಂತ ಈಗ ನೋಡಪ್ಪ, ನೀವು ಒಂದು ಊರ ಕಡೆ ಎಮ್ಮೆ ಮೇಯ್ಸಕ್ಕೆ ಹೋಯ್ತೀರಾ, ಹಸು ಮೇಯ್ಸಕ್ಕೆ ಹೋಯ್ತೀರಾ, ಹಸುಗೆ ಒಂದು ಹಗ್ಗ ಕಟ್ಟಿರ್ತೀರ ಕೊಳ್ಳಿಗೆ, ಹೌದಲ್ಲ? ಒಂದು ಹುಲ್ಲು ಹತ್ರ ಕಟ್ಟಾಕ್ತೀರಾ, ಗೂಟ ಹೊಡಿತೀರಾ, ಆ ಗೂಟಕ್ಕೆ ಹಸು ಕಟ್ಟಾಕ್ತೀರಾ. ಆ ಹಸುನ ನೀವು ಮೇಯ್ಬೇಡಿ ಅಂತ ಹೇಳಲ್ಲ, ಆದರೆ ಈ ಗೂಟದಿಂದ ಹಗ್ಗ ಎಷ್ಟೆಷ್ಟು ದೂರ ಹೋಗುತ್ತೋ ಅಷ್ಟಾಗಲ್ಲ ಅದು ಮೇಯ್ಬೋದು ಅಷ್ಟೇ. ಆ ಹಸಿಗೇನು ಬೇರೆ ಕಡೆ ಹೋಗಿ ಮೇಯ್ಲಿಕ್ಕೆ ಆಸೆ ಇರಲ್ವ? ಇರುತ್ತೆ. ಆದರೆ ಭಗವಂತ ಗೂಟನೇ, ಆ ಗೂಟ ಅನ್ನೋ ಒಂದು ಮಿತಿ ಇಲ್ಲದೆ ಹೋದರೆ ಬೇರೆಯವ್ರ ಹೊಲಕ್ಕೆಲ್ಲ ಹೋಗ್ಬಿಡುತ್ತೆ, ಆಮೇಲೆ ದುರಂತ ಆಗ್ಬಿಡುತ್ತೆ ಜೀವನ. ನಮ್ಮ ಬದುಕಿಗೂ ಅಷ್ಟೇ ಆಸೆಗಳನ್ನು ಇಟ್ಟಿದ್ದಾನೆ, ನಮಗೂ ಆಸೆ ಇದೆ, ಅಲ್ಲೆಲ್ಲಿ ಹೋಗಿ ಮೇಯ್ಬೇಕು ಅಂತ ಇರ್ಬೋದು. ಆದರೆ ಸಂಸ್ಕಾರ ಅಥವಾ ಒಂದು ಕಟ್ಟುಪಾಡು ಅನ್ನೋ ಗೂಟನ ಇಟ್ಟಿದ್ದಾನೆ. ನೀನು ಮೇಯೋದಾದರೆ ಇಷ್ಟರಲ್ಲೇ ಮೇಯು ಬೇಡ ಅಂತ ಹೇಳಲ್ಲ, ಇಷ್ಟರಲ್ಲೇ ಮೇಯ್ಬೇಕು ಅನ್ನೋ ಮಿತಿ ಇಟ್ಟಿದ್ದಾನೆ. ಬದುಕಲ್ಲಿ ಆಸೆ ಇಟ್ಟಿದ್ದಾನೆ, ಹುಲ್ ಮೇಲೂ ಬಿಟ್ಟಿದ್ದಾನೆ, ಆದರೆ ಇಷ್ಟರಲ್ಲೇ ಮೇಯ್ಬೇಕು ಅಂತ ಒಂದು ಗೂಟನ ಇಟ್ಟಿದ್ದಾನೆ. ಆ ಗೂಟ ಕಿತ್ಕೊಂಡು ಹೋದವರೆಲ್ಲ ಹಂಗೆ ಹೋಗ್ಬಿಟ್ರು, ಅವ್ರು ಬರಲ್ಲ ಮತ್ತೆ, ಹೌದಲ್ಲ? ನೀನು ಸ್ವಲ್ಪ ಗೂಟದಲ್ಲೇ ಇರು. ನಮ್ಮೂರಲ್ಲಿ ಎಷ್ಟೋ ಏನೇನೋ ಮಾಡಕಂತ ಮಾಡಿದ್ರು ಗುರುಜಿ, ಆಮೇಲೆ ಈಗ ಏನಿಲ್ಲ ಗುರುಜಿ. ಬೇಡ ಕಣಪ್ಪ, ನಾನು ಹೇಳಿದ್ನಲ್ಲ ಈ ಗೂಟದ ಕತೆ ನೆನ್ಪಿಟ್ಕೋ. ಹಸು ಕೂಡ ಆ ಹಸು ಹೇಗೆ ತನ್ನ ಹಗ್ಗ ಎಷ್ಟುದ್ದ ಇದೆಯೋ ಅಷ್ಟುದ್ದ ಮೇಯುತ್ತದು. ಅದಕ್ಕೂ ಗೂಟ ಕಿತ್ಕೊಂಡು ಹೋಗ್ಬೇಕು ಅಂತ ಆಸೆ ಇರುತ್ತೆ. ಕಂಡವ್ರು ಹೊಲಕ್ಕೆ ಹೋದ್ರೆ ಏನು ಮಾಡ್ತಾರೆ? ಅದಕ್ಕೆ ನಾನು ಯಾವುದೋ ಪಾಪ, ನಾನು ಬೇರೆ ಯಾವುದೋ ಕೆಟ್ಟ ಸಂಬಂಧ ಇಟ್ಕೊಂಡು ನನ್ನ ಹೆಂಡತಿಗೆ ಅನ್ಯಾಯ ಮಾಡಿಬಿಟ್ಟೆ ಅಂತ ಯಾರೋ ಒಬ್ರು ಪಾಪ ಕರೆ ಮಾಡಿದ್ರು. ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಅಯ್ಯ ನಿನ್ನ ಹೆಂಡತಿ ನಿನಗೊಂದು ಹೆಣ್ಣು, ಧರ್ಮ, ಅರ್ಥ, ಕಾಮ ಎಲ್ಲವನ್ನು ಅನುಭವಿಸ್ಲಿಕ್ಕೆ ನಿನಗೊಂದು ಕೊಟ್ಟಿದ್ದಾರೆ. ಸಂಸಾರ ಅನ್ನೋ ಒಂದು ಗೂಟ ಇದೆ, ಇಷ್ಟರಲ್ಲೇ ಇರಬೇಕಪ್ಪ. ನೀನು ಏನೇ ಸುಖ ಅನುಭವಿಸಿದ್ರು ಇಷ್ಟರಲ್ಲೇ ಅನುಭವಿಸ್ಬೇಕು. ಇಲ್ಲ ನಾನು ಈ ಕಂಡೋರಲ್ಕೂ ಹೋಗ್ತೀನಿ ಅಂದರೆ ಅವ್ರ ಗಂಡ ನೀನು ಬಿಡಲ್ಲ, ನಾನು ಕೊಲೆ ಮಾಡಿ ಅಂತ ಎದುರಿಸ್ತಾನಂತೆ, ನನಗೆ ಭಯ ಆಗ್ತಿದೆ ಅಂತ ನಾವು. ನೀನು ಗೂಟ ಕಿತ್ಕೊಂಡು ಹೋಗಿದ್ದೆ ತಪ್ಪಯ್ಯ. ಬದುಕಲ್ಲಿ ಯಾರು ಆ ಕಂಡವರು ಹೊಲದಲ್ಲಿ ಮೇಯ್ಬೇಕು ಅನ್ನೋ ಆಸೆಗೋಸ್ಕರ ತಮ್ಮ ಸಂಸ್ಕಾರ ಅಥವಾ ತಮ್ಮ ಮಿತಿಯನ್ನು ಗೂಟ ಕಿತ್ಕೊಂಡು ಹೋಗ್ತಾರೆ, ಅವರಿಗೆ ಕೊಂಚ ಹುಲ್ಲು ಸಿಗಬಹುದು, ಬಾಯಿ ಸ್ವಲ್ಪ ಸಿಹಿ ಆಗಬಹುದು, ಆದರೆ ರಕ್ತಪಾತ ಅದು. ನೀನು ಅಷ್ಟೇ, ನಿನ್ನ ಅಜ್ಜಿ ಅಮ್ಮ ಈ ಪರಿಸ್ಥಿತಿ, ನಿಂದೊಂದು ಮಿತಿ ಇದೆ, ಇಷ್ಟರೊಳಗಡೆ ನೀನು ಹಂಗಂತ ಕನಸು ಕಾಣಬೇಡ ಅಂತ ಅಲ್ಲ, ಅದಕ್ಕೆ ಸಮಯ ತಗೋ, ಚೆನ್ನಾಗಿ ದುಡಿಮೆ ಮಾಡು. ಈಗ ನಾನು ಅಷ್ಟೇನಪ್ಪ, ಆಶ್ರಮಕ್ಕೆ ಏನೋ ಒಂದು ಬೇಕಾ, ಕ್ಯಾಮ್ರಾ ಬೇಕಾದ್ವಿ, ಒಂದಷ್ಟು ತಿಂಗಳು ದುಡಿತೀನಿ, ಆಮೇಲೆ ಏನೋ ತಗೊಳ್ತೀನಿ, ಒಂದಷ್ಟು ತಿಂಗಳು ದುಡಿತೀನಿ, ಆಮೇಲೆ ಏನೋ ತಗೊಳ್ತೀನಿ. ಹಿಂಗೆ ಒಂದಕ್ಕೊಂದೊಂದು ಆಸೆ ಇಲ್ಲ ಅಂತ ಇಲ್ಲ. ನನಗಿನ್ನೂ ದೊಡ್ಡ ಆಶ್ರಮ ಮಾಡಬೇಕು, ದೊಡ್ಡ ಗುರುಕುಲ ಮಾಡಬೇಕು, ವಾರದ ಕೊನೆಯಲ್ಲಿ ಎಲ್ಲ ಶಾಲೆಗೆ ಹೋಗೋ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಸಂಸ್ಕಾರದ ಪಾಠ ಮಾಡಬೇಕು, ಅಥವಾ ಈ ಯಾವುದೋ ಚಟಗಳಿಗೆ ಒಳಗಾಗಿರೋ ಯುವಕರು ಇವ್ರನ್ನೆಲ್ಲ ಒಂದೊಂದು 3-4 ದಿನ ಆಶ್ರಮದಲ್ಲಿ ಇಟ್ಕೊಂಡು ಅವ್ರಿಗೆ ಸಪ್ರೇಟ್ ರೂಮ್ ಕೊಟ್ಟು ಅವ್ರಿಗೆ ಧ್ಯಾನ, ಜ್ಞಾನ, ಮೌನ ಅಥವಾ ಪ್ರವಚನ ಮಾಡಿ ಅವ್ರನ್ನ ರಿಕವರ್ ಮಾಡಿ ಆಚೆ ಕಳಿಸ್ಬೇಕು. ನನಗೊಂದು ದೊಡ್ಡ ಜಾಗ ಬೇಕು, ಒಂದಷ್ಟು ಒಂದು ಮಿನಿಮಮ್ 1 ಎಕರೆ ಬೇಕು. ನನಗೂ ಆಸೆ ಇದೆಯಾ, ಆದರೆ ನಾನು ಕಾಯ್ತೀನಿ. ಏನು ಮಾಡಲಿ, ನಮ್ಮ ಸ್ಥಿತಿ ಹಿಂಗಿದೆ. ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ದೇವರೆಲ್ಲೋ ಕಂಡು ಬಿಡ್ತಾನೆ. ಬಟ್ ನಾವು ಧರ್ಮ ಮೀರಬಾರ್ದು. ನನಗೂ ಬೇಗ ದೊಡ್ಡ ಆಶ್ರಮ ಕಟ್ಟಬೇಕು ಅನ್ನೋ ಆಸೆ ಇಟ್ಕೊಂಡು ನಾನು ಯಾರ್ಯಾರ್ದು ಆಸ್ತಿ ಲಪಟಾಯಿಸೋಕೆ ಹೋದರೆ ನಾನು ಪಾಪಿ ಆಗ್ತೀನಿ, ನನಗೆ ಶಿಕ್ಷೆ ಆಗುತ್ತೆ. ಹಾಗಾಗಿ ಸಮಯ ಬರೋವರೆಗೂ ಕಾಯಬೇಕು, ಒಳ್ಳೆ ರೀತಿ ಬದುಕಬೇಕು. ಇರಲಿ, ನಿಮ್ಮ ಬಗ್ಗೆ ಭಾಳ ಖುಷಿ ಏನಂದರೆ ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಇವ್ರ ಕುರಿತು ನೀವು ಸೇವೆ ಮಾಡ್ತಾ ಇದ್ದೀರಿ, ಅಡುಗೆ ಮಾಡ್ತಾ ಇದ್ದೀರಿ, ಊಟ ಬಡಿಸ್ತಾ ಇದ್ದೀರಿ, ಜೊತೆಗೆ ಮಗನಾಗಿ ನಿಮ್ಮ ಜವಾಬ್ದಾರಿ ಕೆಲಸ ಹುಡುಕ್ತಾ ಇದ್ದೀರಿ. ಖಂಡಿತ ಈ ಕಷ್ಟ ಶಾಶ್ವತವಾಗಿರಲ್ಲ. ತಾಳ್ಮೆಯಿಂದ ಇರು, ಒಬ್ಬರ ಹತ್ರ ಕೆಲ್ಸಕ್ಕೆ ಸೇರು, ಒಳ್ಳೇದಾಗುತ್ತೆ. 4 ಕಾಸು ಮಾಡ್ಕೊ, ಸಂಜೆ ಆದರೆ ಮನೆಗೆ ಬಂದು ಅಜ್ಜಿ ಅಮ್ಮನ ಜೊತೆ ಖುಷಿಯಾಗಿರು. ಯಾರ ಸವಾಸಕ್ಕೂ ಹೋಗಬೇಡ, ಯಾರು ಹೆಂಗಾದರೂ ಮೆರೀಲಿ. ನಾಳೆ ಒಂದು ಹುಡುಗಿ ಮದುವೆ ಆಗಬೇಕು, ಒಂದೊಳ್ಳೆ ಜೀವನ ಕಟ್ಟಿಕೊಳ್ಬೇಕು ಅಂದರೆ ಮೊದಲು ಸ್ವಲ್ಪ ಊರಲ್ಲಿ ಮೆರಿಬೇಕು, ಅಂದರೆ ಊರನ್ನು ಸ್ವಲ್ಪ ಮರಿಬೇಕು ಅಂತ ಹೇಳ್ತಾರೆ. ಎಲ್ಲರೂ ಮರ್ತು ಬಿಡ್ಬೇಕು ಒಂಚೂರು. ಹಂಗಂತೆ ಸಿಗ್ದವ್ರು ಮಾತಾಡಿಸ್ಬೇಡ ಅಂತಲ್ಲ, ಅದ್ರ ಅರ್ಥ ಏನಂದರೆ, ಬರೋ ಗೋವಾಗ ಹೋಗೋಣ ಅಂದರೆ ಸಾಲ ಮಾಡ್ತೀನಿ ತಡಿ, ನಂಗೆ ಗೋವಾ ಹೋಗ್ಬೇಕಿತ್ತು, ಸಾಲ ಮಾಡಾದ್ರೂ ಬತ್ತೀನಿ ಇರು ಅಂತ ಹೇಳ್ಬಾರ್ದು ನಾನು. ಇಲ್ಲ ಕಣಪ್ಪ, ನನ್ನ ಮನೇಲಿ ಹಿಂಗೈದು ಕಣೆಯ ಅಲ್ವಾ. ಕಂಡ ಯಾರು ಹೋಗ್ತಾರೆ, ಟ್ರಿಪ್ ಹೋಗ್ತಾರೆ, ಇನ್ನೇನೋ ಮಾಡ್ತಾರೆ. ನಿನಗೂ ಆ ಕಾಲ ಬರುತ್ತೆ,
ದುಡಿಮೆ ಮಾಡು. ಈಗಲೇ ಯಾವ ಹೊರಗಿನ ಅವನು ಹುಡುಗಿ ಕುಣಿಸ್ಕೊಂಡು ಓಡಾಡ್ತವನೆ, ನನ್ನ ಫ್ರೆಂಡ್ ಹಿಂಗೆ ಹೋಯ್ತವನೆ, ಅವ್ರು ಅಷ್ಟು ದುಡಿತವ್ರೆ, ಇಷ್ಟು ದುಡಿತವ್ರೆ, ನಿನಗೊಂದು ಗೂಟ ನೆಟ್ಟಿದ್ದಾರೆ, ನೀನು ಇಷ್ಟರಲ್ಲೇ ಇರಬೇಕು. ಹೌದು ಗುರುಜಿ. ಆಮೇಲೆ ನೀನು ಎಲ್ಲರಂತ ಖುಷಿ ಪಡೋ ಕಾಲ ನನಗೆ ಬರುತ್ತೆ. ಅದು ಒಂದು ಕತೆ ನೆನಪಾಗತ್ತೆ ಗುರುಜಿ, ನಮ್ ದೇವ್ರದ್ದು. ಏನು? ಇದು ದೇವ್ರ ಇಷ್ಟ ಕಾಲಿಲ್ಲ ಅಂದ್ರೆ ನಮ್ದು ಉಲ್ಜಂತಿ ಮಾಳಿಂಗರಾಯ ಅಂತ ಬರ್ತದೆ ಗುರುಜಿ. ಹ್ಮ್ ಇದು ಬೀರ್ಲಿಂಗೇಶ್ ದೇವ್ರ ಆತ ಹುಲಿ ಹಾಲ್ ತಮ್ಮ ಅಂತ ಕಳ್ಸಿರ್ತಾನೆ ಗುರುಜಿ. ಹ್ಮ್ ಆತ ನನ್ ಗುರು ಹೇಳೇನಂತಂದ್ ಹುಲಿ ಹಾಲ್ ಆತ ಎದುರ್ಲಾರ್ದನ ತಮ್ಮಂದ್ ಕೊಡ್ತಾನ ಗುರುಜಿ. ಹ್ಮ್ ಹ್ಮ್ ಅದು ನನಗ್ ದೇವ್ರ ಹಿಂಗ್ ಕಾಡ್ತಾನ ಬಾ ಅಂತ ಸುಮ್ನೆ ಕುಂತ್ ಬಿಟ್ಟಿದ್ರು ಗುರುಜಿ. ಹ್ಮ್ ಹ್ಮ್ ಆತಗ ಇವತ್ತಲ್ಲಿ ಶಿವಪಾರ್ವತಿ ಬಂದ್ ದೀಪಾವಳಿ ಅಮಾವಾಸ್ಯೆ ದಿವಸ ಮುಂಡಾಸ ಸುತ್ತಿರಲಿಲ್ಲ ಗುರುಜಿ. ಓಹೋ, ಹೌದಾ? ಗುರುಜಿ, ಮುಂಡಾಸ ದೀಪಾವಳಿ ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ಮುಂಡಾಸ ಬೀಳುತ್ತೆ ಗುರುಜಿ. ಓ ಹೌದಾ? ಗುರುಜಿ. ಆ ದೇವ್ರಿಗೆ ಪೂಜೆ ಮಾಡೋದಾ ನೀವು? ಅದೇ ದೇವ್ರಿಗೆ ಬೀರ್ಲಿಂಗೇಶ್ವರಿಗೆ ಪೂಜಾರಿ ಗುರುಜಿ ನಾವು. ಆಗ್ಲಿ, ಒಳ್ಳೇದಾಗ್ಲಿ, ಭಾಳ ಒಳ್ಳೆ ಕತೆ ಹೇಳಿದೆ, ಮನ್ಸು ಖುಷಿ ಆಯಿತು. ಸದ್ಯಕ್ಕೆ ಒಂದು ಕೆಲಸ ನೋಡ್ಕೊ, ಅಲ್ಲೇನು ಮೊಬೈಲ್ದು ಕಸುಬು ಕಲಿತೀಯೋ ಇನ್ನೇನು ಕಲಿತೀಯೋ ಕೆಲಸ ನೋಡಿಕೊಂಡು ಕೆಲ್ಸಕ್ಕೆ ಹೋಗುತ್ತಾ ಒಂದಿಷ್ಟು ಸಂಬಳ ಅಂತ ಮಾತಾಡ್ಕೊ, ಅವ್ರಿಗೆ ನಿಯತ್ತಾಗಿರು. ಈಗಲೇ ಯಾವುದಕ್ಕೂ ಹೆಚ್ಚು ಆಸೆ ಬೀಳೋದು ಬೇಡ, ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗು, ಖುಷಿಯಾಗಿರ್ಬೇಕಷ್ಟೇ. ನೀನು ಕೋಟಿ ಖರ್ಚು ಮಾಡು, ಎಷ್ಟಾದರೂ ಖರ್ಚು ಮಾಡು, 1 ರೂಪಾಯಿ ಇರಲಿ 10 ರೂಪಾಯಿ ಇರಲಿ ಕೋಟಿ ಇರಲಿ, ಅಂತಿಮವಾಗಿ ನನ್ನನ್ನು ನಂಬ್ಕೊಂಡಿರೋ ಹಿರಿಯ ಜೀವಗಳು ದುಃಖ ಪಡಬಾರ್ದು. ಅಷ್ಟು ಮಾಡಿ. ಆಗ ಕರೆ ಮಾಡು, ಮಾತಾಡು, ನಿನ್ಗೆ ಒಳ್ಳೇದು ಮಾಡಲಿ ದೇವರು, ಶುಭವಾಗ್ಲಪ್ಪ. ಗೋವಿಂದ. ನೋಡಿ ಪಾಪ, ಮನೆಯಲ್ಲಿ ಬಿಡಿಸಬರೋ ತಾಯಿ, ಏನು ಮಾಡೋದು? ತಾಯಿಯನ್ನು ನೋಡಿಕೊಳ್ಬೇಕು, ಕರ್ತವ್ಯ. ಜೊತೆಗೆ ಅಜ್ಜಿ ಸ್ವಂತ ವ್ಯವಹಾರ ಮಾಡುವಂಥ ಶಕ್ತಿ ಬರಲಿ, ಮಾಡಬೇಕು ಕೂಡ. ಆದರೆ ಅದಕ್ಕೊಂದು ತಯಾರಿ, ಮಾನಸಿಕ ತಯಾರಿ, ಹಣಕಾಸಿನ ತಯಾರಿ. ಒಂದು ವೇಳೆ ಬದುಕು ಸ್ವಲ್ಪ ಸೋತರೂ ಕೂಡ ಅದರಿಂದ ಹೇಗೆ ಹೊರಗಡೆ ಬರಬೇಕು, ಎಲ್ಲವನ್ನ ಲೆಕ್ಕ ಹಾಕಬೇಕಪ್ಪ. ಒಂದೇ ಸಾಲಿ ನುಗ್ಗಬಾರ್ದು. ಒಳ್ಳೆಯದಾಗಲಿ, ಶುಭವಾಗಲಿ.